ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಹಾ, ಏನಾಯ್ತು? ನಿನ್ನೆ ನಾವು 212ನೇ ಪುಟದಲ್ಲಿ ಒಂದು ವಿಷಯವನ್ನ ಅಭ್ಯಾಸ ಮಾಡ್ತಾ ಇದ್ವಿ. ಏನ್ ಅಭ್ಯಾಸ ಮಾಡ್ತಾ ಇದ್ವಿ? ಅಕ್ಷರಗಳ ಸಂಖ್ಯೆಯ ಸಾಮ್ಯದಿಂದ ಭಗವಂತನ ರೂಪಗಳಲ್ಲಿನ ಗುಣಗಳ ಸಾಮ್ಯವನ್ನ ಹೇಳುವುದು. ಆ ಮೂಲಕವಾಗಿ ಭಗವಂತನ ರೂಪಗಳು ಸಮಾನ, ಆದ್ದರಿಂದ ಸಾಮ ಅಂತ ಕರೆಸಿಕೊಳ್ತಾನ. ನೋಡ್ರಿ, ಇದು ಒಂದು ಹೊಸ ಆಟದ ರೂಪದಲ್ಲಿ ಇರುವಂತಹ ಒಂದು ಪ್ರಕ್ರಿಯೆ. ಏನು ಹೊಸ ಆಟ ರೂಪದಲ್ಲಿರುವಂತಹ ಪ್ರಕ್ರಿಯೆ ಇದು ಅಂತಂದ್ರೆ, ಮೊದಲು ಸಾಮ ಅಂತ ದೇವರ ಹೆಸರು. ಆ ದೇವರಿಗೇನು ಸಾಮ ಅಂತ ಹೆಸರದ. ಈ ಸಾಮ ಎಂಬ ಹೆಸರಿನ ಅರ್ಥ ಏನ್ ಮಾಡಿದ್ರು ವ್ಯಾಖ್ಯಾನಕಾರರು ಅಥವಾ ಮೂಲದಲ್ಲಿ ಇದ್ದದ್ದು ಅಂತಂದ್ರ, ದೇವರು ಎಲ್ಲ ರೂಪಗಳಲ್ಲಿ ಸಮ ಆಗ್ಯಾನ. ಸಮ ಆಗ್ಯಾನ ಅಂದ್ರೆ ಹೆಂಗ್ ಮಾಡ್ಬೇಕು? ಅಳತಿ ನೋಡೋರು, ಹೈಟ್ ನೋಡೋರು, ವೇಟ್ ನೋಡೋರು, ಹೆಂಗ್ ಮಾಡೋರು ನೀವು? ಅದಕ್ಕೆ ಸೌಂದರ್ಯವನ್ನು ಗಮನಿಸೋರು, ಜ್ಞಾನವನ್ನು ಗಮನಿಸೋರು, ಹೆಂಗ್ ಮಾಡ್ತೀರಿ ಅಂತ ಕೇಳಿದ್ರೆ ಗುಣಗಳಿಂದ ಸಾಮ್ಯವನ್ನ ಹೇಳ್ತೀವಿ. ಮೊದಲು 3 ಗುಣ, ಜ್ಞಾನ, ಆನಂದ, ಬಲ. ಈ 3 ಗುಣಗಳಿಂದ ಈ 3 ಗುಣಗಳಿಂದ ಹೇಗೆ ಎಲ್ಲರೂ ಸಮಾನರಾಗಿದ್ದಾರೆ ಅಂತನ್ನೋದಕ್ಕೆ ಅದೇನು 7 ಸಾಮಗಳಿವೆಯಲ್ಲ, ಆ ಸಾಮಗಳನ್ನು ತೆಗೆದುಕೊಂಡ್ರು. ಹಿಂಕಾರ, ಪ್ರಸ್ತಾವ, ಆಮೇಲೆ ಆದಿ, ಪ್ರತಿಹಾರ, ಉದ್ಗೀತ, ಉಪದ್ರವ, ನಿಧನ ಅಂತ ತಿಳಿದುಕೊಂಡು ಸಾಮವನ್ನು ತೆಗೆದುಕೊಂಡಾಗ 3 ಅಕ್ಷರಗಳಂತೆ ಭಾಗ ಮಾಡಿಕೊಂಡ ಮೇಲೆ 21 + 1 ಬಂದು 22 ಆಯಿತು. ಅದು ಆದ ಕೂಡಲೇ ಏನಾಯಿತು? 22 ಬಿಟ್ಟು 21 ಸೇರಿದಾಗ 7 3 21, 7 ರೂಪಗಳಲ್ಲಿ ಜ್ಞಾನ, ಆನಂದ, ಬಲಗಳೆಂಬ ಗುಣಗಳು ಸಮಾನವಾದವು. ಅನ್ನುವಂತಹದ್ದು ಒಂದು ಉಳಿತು. ಅದನ್ನೇನ್ ಮಾಡುವುದು ಅಂದ್ರೆ, ಅದನ್ನೂ 3 ಭಾಗ ಮಾಡಿ ವ ವ್ಯಂಜನಾಕ್ಷರ, ಅ ಸ್ವರಾಕ್ಷರ, ಸ ವಿಸರ್ಗವನ್ನಿಟ್ಟುಕೊಂಡು ಅದೂ 3 ಮಾಡಿಕೊಂಡ್ರು. ಹೌದು, ಅವುಗಳಿಗೆ ಯಾರು ಅಂದ್ರೆ ಭಗವದ್ ರೂಪಗಳವ. ಇದಕ್ಕೆ ಯಾವುದು ಭಗವದ್ ರೂಪ ಅಂತ ಕೇಳಿದಾಗ, ಕ್ಷೀರಾಬ್ಧಿಶಾಹಿಯಾದ ವೈಕುಂಠದಲ್ಲಿದ್ದ ನಾರಾಯಣನೇ ಇದಕ್ಕೇನಾಗಿದ್ದಾನೆ? ರೂಪದಲ್ಲಿ ನಿಯಾಮಕನಾಗಿದ್ದಾನೆ ಅಂತ ಹೇಳಿದ್ರು. ಹೇಳಿದ ಮೇಲೆ ಒಂದು ಹೊಸ ಅಂಶವನ್ನ ಪ್ರಾರಂಭ ಮಾಡಿದ್ರು. ಆ 3 ಅಕ್ಷರದಿಂದ ಪ್ರತಿಪಾದ್ಯನಾದ ಒಂದೊಂದು ಭಗವದ್ ರೂಪದಲ್ಲ, ಅದರಿಂದ 3 ಭಗವದ್ ರೂಪಗಳ ಆವಿಷ್ಕಾರವಾಗಿದೆ ಅಂತ ತಿಳಿದುಕೊಳ್ಳ್ರಿ. ಇದು ತಂತ್ರಸಾರ ಸಂಗ್ರಹ ಅಂತ ಒಂದು ಗ್ರಂಥ ಅದ. ಆ ತಂತ್ರಸಾರ ಸಂಗ್ರಹದಲ್ಲಿ ಶ್ರೀಮದಾಚಾರ್ಯರು ಇನ್ನೊಂದು ರೀತಿಯಿಂದಲೂ ಇದನ್ನು ಹೇಳ್ತಾರೆ. ಯಾವ್ಯಾವ ಅಕ್ಷರಗಳು, ಯಾವ್ಯಾವ ಭಗವದ್ ರೂಪಗಳು ಹೆಂಗ್ ಬಂದವು ಅಂತ ಹೇಳ್ತಾರೆ. ಇಲ್ಲಿ ಇದೊಂದು ರೀತಿಯಿಂದಲೂ ಅದ. ಅನೇಕ ಬಗೆಯಿಂದ ದೇವರು ಅವತಾರ ಮಾಡಿ ಬರ್ತಾನೆ, ಸಂಬಂಧ ಅದೇನು ತೊಂದರೆ ಇಲ್ಲ. ಇವೆಲ್ಲವೂ ಸಾಮದ ಈ 21 ಅಕ್ಷರಗಳಿಂದ ಅಭಿವ್ಯಕ್ತವಾದ ಭಗವದ್ ರೂಪಗಳವೆಲ್ಲ. ಅಭಿವ್ಯಕ್ತವಾದ ಭಗವದ್ ರೂಪಗಳು ಅಂದ್ರೆ ಏನರ್ಥದಕ್ಕೆ? ಆ ಭಗವದ್ ರೂಪಗಳು ನಿತ್ಯದಲ್ಲಿ ಇವೆ. ಯಾವ ಭಗವದ್ ರೂಪಗಳಿಗೂ ವಿನಾಶ ಅಥವಾ ಸೃಷ್ಟಿ ಅಂತ ಅನ್ನೋದು ಇಲ್ಲವೇ ಇಲ್ಲ. ಅವು ಯಾವಾಗಲೂ ಸದಾ ಇರುವಂತಹ ಆ ರೂಪಗಳು ಒಂದೊಂದು ಅಕ್ಷರಗಳಿಂದ ಅಭಿವ್ಯಕ್ತವಾಗ್ತಾ ಬರ್ತವೆ. ಉದಾಹರಣೆಗೆ ನಿನ್ನೆ ನಾವು ಬರ್ಕೊಂಡಿದ್ದೇವೆ 12 ತಿಂಗಳಿಗೆ ಸಂಬಂಧಪಟ್ಟ ಭಗವದ್ ರೂಪಗಳನ್ನ. ಇದರ ಮುಂದೆ ಇವತ್ತಿನ ಪಾಠ ಪ್ರಾರಂಭ ಆಗ್ತಾ ಅದ. ಏನು ಅಂತ ಕೇಳಿದ್ರೆ, ಆ ಪ್ರತಿಹಾರದಲ್ಲಿ ಪ್ರ ಅನ್ನೋದನ್ನ ಹಿಂದೆ ತಗೊಂಡಾಗಿತ್ತು. ಈಗ ತೀಹಾರ ಅಂತ 3 ಉಳ್ಕೊಂಡದ ಬರ್ಕೊಳ್ಬೇಕಾಗ್ತದ. ತೀಹಾರ ನಿನ್ನ ಹೆಂಗ್ ಬರ್ಕೊಂಡ್ರಿ ಕಾಲಮ್ ಮಾಡಿ, ಹಂಗೆ ಸಾಲಾಗಿ ಬರ್ಕೋತ ಹೋಗೋದು. ತೀಹಾರ, ಅನಿರುದ್ಧ, ಅನಿರುದ್ಧ, ಅನಿರುದ್ಧ. ಆ 3 ಅನಿರುದ್ಧನ ಕೆಳಗಡೆಗೆ ಮತ್ಸ್ಯ, ಕೂರ್ಮ, ವರಾಹ ಬರ್ಕೋಬೇಕು. ಮತ್ಸ್ಯ, ಕೂರ್ಮ, ವರಾಹ ಬರ್ಕೋಬೇಕು ಸಾಲಾಗಿ. ಮತ್ಸ್ಯ, ಕೂರ್ಮ, ವರಾಹ. ಆ 3 ಮತ್ಸ್ಯ, ಕೂರ್ಮ, ವರಾಹದ ಕೆಳಗ ವಸಂತ, ಗ್ರೀಷ್ಮ, ವರ್ಷ ಅಂತ ಋತುಗಳನ್ನ ಬರಿಬೇಕು. ವಸಂತ ಋತು, ಗ್ರೀಷ್ಮ ಋತು, ವರ್ಷ ಋತು ಅಂತ ಬರಿಬೇಕು.
ಅಂದ್ರೆ ಏನಾಯ್ತು ನನ್ನ ಅಭಿಪ್ರಾಯ ಹಿಂಗ, ಆ ಪ್ರತಿಹಾರ ಸಾಮದಲ್ಲಿ ತಿ ಎಂಬ ಅಕ್ಷರದಿಂದಲೂ ಕರೆಸಿಕೊಳ್ಳುತ್ತಾನ ಅನಿರುದ್ಧ. ಆ ತಿ ಎಂಬ ಅಕ್ಷರದಿಂದ ಕರೆಸಿಕೊಳ್ಳುವ ಅನಿರುದ್ಧನಿಂದ ಆವಿರ್ಭಾವಗೊಂಡ ಮತ್ಸ್ಯರೂಪ ವಸಂತ ಋತುವಿನಲ್ಲಿ ಪ್ರತಿಹಾರ ಸಾಮದಿಂದ ಪ್ರತಿಪಾದ್ಯವಾಗಿದೆ. ಆಗ ಸಾಮಗಾನ ಮಾಡೋರು ವಸಂತ ಋತುವಿನಲ್ಲಿ ಪ್ರತಿಹಾರವನ್ನು ಹೇಳಿ ಮತ್ಸ್ಯನ ಚಿಂತನೆಯನ್ನು ಮಾಡ್ತಾರೆ ಅವರು ವಸಂತ ಋತುವಿನಲ್ಲಿ. ಸರಿ, ಮುಂದೆ ಹಾ ಅಂತದ. ಹ ಅನ್ನೋದು ಅನಿರುದ್ಧ ರೂಪ, ಅದು ಪ್ರತಿಹಾರದಲ್ಲಿ ಅನಿರುದ್ಧ ಇದ್ದಾನ. ಕೂರ್ಮ ಬರ್ತದ ಗ್ರೀಷ್ಮ ಋತು. ಗ್ರೀಷ್ಮ ಋತುವೊಳಗೆ ಎಲ್ಲಾರು ಹಾ ಹಾ ಅಂತ ಪಡ್ಕೋತಿರ್ತಾರ ನೋಡ್ರಿ, ಬಾಯಿನ ಬಿಸಿಲಿಗೆ ಹಾ ಹಾ ಅಂತ ಇರ್ತಾರಲ್ಲ, ಅದೇ ಪ್ರತಿಹಾರವಾಗಿನ ಹಾ ಅದು ಹಾ ಅಂತ ಆಯ್ತು. ಅದರೊಳಗೆ ಗ್ರೀಷ್ಮ ಋತು ಬಂತು ಅಂತ ಹಿಂಗ. ಇದಾದ ಮೇಲೆ ಮುಂದಿಂದು ಯಾವುದು ಉಪದ್ರ ಅಂತ ಬರ್ಕೋಬೇಕು. ಮುಂದಿನದ್ದು 3 ಸಾಮ ಬರ್ಕೊಳ್ರಿ, ಯಥಾ ಪ್ರಕಾರ ಮುಂದೆ ಹೋಗ್ಬೇಕು. ಉಪದ್ರ, ಅದರ ಕೆಳಗೆ 3 ಕಡೆಗೆ ನರಸಿಂಹ ನರಸಿಂಹ ನರಸಿಂಹ. ಉಪದ್ರ 3 ಬರ್ಕೊಂಡು ನರಸಿಂಹ ನರಸಿಂಹ ಬರ್ಕೊಂಡ ಮೇಲೆ ನರಸಿಂಹ ವಾಮನ ಭಾರ್ಗವ ಬರ್ಕೋಬೇಕು ಕೆಳಗಡೆಗೆ. ನರಸಿಂಹ ವಾಮನ ಭಾರ್ಗವ. ನೋಡ್ರಿ, ನರಸಿಂಹದಿಂದ ನರಸಿಂಹ ಒಂದು ರೂಪ ಹುಟ್ಟಿ ಬರ್ತದೆ. ಮತ್ತೆ ಅದೊಂದು ಸ್ವಾರಸ್ಯದ ಅಲ್ಲಿ. ಈ ರೂಪದ ಕಥೆ ಕೇಳಿರಂಗಿಲ್ಲ ನಾವೆಲ್ಲೂ. ಉಪದ್ರವ ಸಾಮ ಪ್ರತಿಪಾದ್ಯನಾದ ನರಸಿಂಹನಿಂದ ಒಂದು ನರಸಿಂಹ ಅಂತ ರೂಪ ಆವಿರ್ಭಾವ ಆಗ್ತದೆ. ವಾಮನ ಬರ್ತದೆ, ಭಾರ್ಗವ ಬರ್ತದೆ. ಆಮೇಲೆ ಆ ಕಡೆ ಮುಂದಗಡೆಗೆ ಶರತ್ ಒಂದು ಕೆಳಗೆ ನರಸಿಂಹ ನರಸಿಂಹನ ಕೆಳಗೆ ಶರತ್ ಬರ್ಕೋಬೇಕು. ಅದರ ಕೆಳಗಡೆಗೆ ಹೇಮಂತ ಶಿಶಿರ ಎರಡು ಒಂದೇ ಕಡೆ ಬರ್ಕೋಬೇಕು. ಹೇಮಂತ ಶಿಶಿರ ಬರ್ಕೋಬೇಕು. ಅವ ವಾಮನ ನರಸಿಂಹ, ನರಸಿಂಹ ವಾಮನ ಹೇಮಂತ ಶಿಶಿರ. ಭಾರ್ಗವ ನರಸಿಂಹ ಏನಿದ್ದ ಅಲ್ಲ, ಅದರ ಕೆಳಗಡೆಗೆ ಪೃಥ್ವಿ ಬರ್ಕೋಬೇಕು. ಪೃಥ್ವಿ ಲೋಕ ಬಂತೀಗ, ಒಳಗೆ ಎಂಟರ್ ಆಯ್ತು, ಲೋಕ ಎಂಟರ್ ಆಯ್ತು ಈಗ. ಉಪದ್ರವ ಸಾಮದೊಳಗ ಊ ತೆಳಗ ನರಸಿಂಹ ನರಸಿಂಹ ಶರತ್, ದ್ರ ತೆಳಗ ನರಸಿಂಹ ಭಾರ್ಗವ, ಅಲ್ಲ ಸಾರಿ, ಪ ತೆಳಗ ನರಸಿಂಹ ವಾಮನ ಹೇಮಂತ ಶಿಶಿರ, ದ್ರ ಕೆಳಗ ನರಸಿಂಹ ಭಾರ್ಗವ ಪೃಥ್ವಿ. ಓಕೆನಾ? ಮುಂದೆ ಹೋಗೋಣ ಬರ್ರಿ. ಹೌದು ಹೌದು ಹೌದು, ಹೇಮಂತ ಶಿಶಿರ ಒಂದೇ ಕಡೆ ಬರ್ಕೋಬೇಕು. ಆಮೇಲೆ ಮುಂದ ನಿಧನ ಮತ್ತೊಂದು ಬರ್ಕೋಬೇಕು. 3 ನಿಧನ. ಭಾರ್ಗವ ಪೃಥ್ವಿ. ನಿಧನ ವಾಹ ಅಂತ 4 ಬರ್ಕೋಬೇಕ್ರಿ ಇಲ್ಲಿ. ನಿಧನ ವಾಹ ಅಂತ 4 ಬರ್ಕೋಬೇಕು. 3 ಅಲ್ಲಿದು ಕೊನೆಯದು 4, 22 ಆಗ್ಬೇಕಲ್ಲಿ. ಅದಕ್ಕೆ 3 ಬರ್ಕೊಂಡ್ರೆ ಮತ್ತೆ ಪ್ರತ್ಯೇಕ ಒಂದು ಬರ್ಕೋಬೇಕು, ನಡೀತದೆ. ಹಿಂಗ್ ಬರ್ಕೊಟ್ರಿ ನಿಧನ ವಾಹ ಅಂತ. ನಿಧನ ವ 4 ಕೆಳಗೆ ಸಂಕರ್ಷಣ ಸಂಕರ್ಷಣ ಸಂಕರ್ಷಣ. ನಿ ಧ ನ ವಹ ಸಂಕರ್ಷಣ 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 ಸಂಕರ್ಷಣ. 4 ಕೆಳಗೂ ಸಂಕರ್ಷಣ. ಈಗ ಕೆಳಗ ರಾಮ ಕೃಷ್ಣ ಕಲ್ಕಿ ನಾರಾಯಣ ಸಾಲಕ್ಕೆ ಬರ್ಕೋಬೇಕು. 4 ಮಂದಿ ರಾಮ ಕೃಷ್ಣ ಕಲ್ಕಿ ನಾರಾಯಣ. ನೀ ಕೆಳಗ ಸಂಕರ್ಷಣ ರಾಮ, ಧ ಕೆಳಗ ಸಂಕರ್ಷಣ ಕೃಷ್ಣ, ನ ಕೆಳಗ ಸಂಕರ್ಷಣ ಕಲ್ಕಿ, ವ ಕೆಳಗ ಸಂಕರ್ಷಣ ನಾರಾಯಣ. ಆಯ್ತು. ಆಮೇಲೆ ಆ ರಾಮನ ಕೆಳಗ ಅಂತರಿಕ್ಷ, ಕೃಷ್ಣನ ಕೆಳಗ ದ್ಯುಲೋಕ, ಕಲ್ಕಿ ಕೆಳಗ ಸೂರ್ಯಮಂಡಲ. ಅಂತರಿಕ್ಷ, ದ್ಯುಲೋಕ, ಸೂರ್ಯಮಂಡಲ, ಕ್ಷೀರಸಾಗರ. ಈಗೇನಾಯ್ತು? ನಿಧನಂ ವಹ ಅಂತಾದಾಗ ನೀ ಕೆಳಗ ಸಂಕರ್ಷಣ ರಾಮ, ಧ ಕೆಳಗ ಸಂಕರ್ಷಣ ಕೃಷ್ಣ, ನ ಕೆಳಗ ಸಂಕರ್ಷಣ ಕಲ್ಕಿ, ವ ಕೆಳಗ ಸಂಕರ್ಷಣ ನಾರಾಯಣ, ರಾಮನ್ ಕೆಳಗ ಅಂತರಿಕ್ಷ, ಕೃಷ್ಣನ್ ಕೆಳಗ ದ್ಯುಲೋಕ, ಕಲ್ಕಿ ಕೆಳಗ ಸೂರ್ಯಮಂಡಲ, ನಾರಾಯಣ ಕೆಳಗ ಕ್ಷೀರಸಾಗರ. ಆಯ್ತಾ? ಇಷ್ಟಾತು. ಈಗ 22 ಅಕ್ಷರಗಳು, ಅದು 7 ಸಾಮ. 7 ಸಾಮದ 22 ಅಕ್ಷರಗಳು, 7 ಭಗವದ್ ರೂಪಗಳು, ಎಲ್ಲವೂ ಅದರಿಂದ ಅಭಿವ್ಯಕ್ತವಾದ ಭಗವದ್ ರೂಪಗಳು. ಯಾವ ಯಾವ ಮಾಸಗಳು, ಋತುಗಳು, ಲೋಕಗಳು ಉಪಾಸನೆ ಮಾಡಬೇಕು ಅಂತ ಪೂರ್ಣ ಚಾರ್ಟ್ ಮುಗಿತ್ರಿ. ಮುಗೀತಾ? ಎಲ್ಲರೂ ಬರ್ಕೊಂಡ್ರಿ. ಎಷ್ಟು ಸಂತೋಷದಿಂದ ಬರ್ಕೊಂಡ್ರಿ ನೋಡ್ರಿ ನೀವೆಲ್ಲ. ಈಗ ನಿಮ್ಮ ಸಂತೋಷಕ್ಕೆ ಒಂಚೂರು ನಾವು ವ್ಯತ್ಯಾಸ ಮಾಡೋಣ ಈಗ. ಹಂಗಾರ ಅಲ್ಲ, ನಿಮ್ಮ ಪಾಠದ ಪ್ರಭಾವದಿಂದ ನಮಗೆ ಅಷ್ಟು ಸಂತೋಷ ಹೋಗಿರ್ತದೆ, ಗೊತ್ತದ? ಹೇಳ್ರಿ, ನೀವ್ ಹೇಳ್ಬೇಕಾಗಿದೆ. ಅಂದ್ರೆ ಕೃಷ್ಣ ಆದ ಮೇಲೆ ಬುದ್ಧ ಬರಲಿಲ್ಲ, ಕಲ್ಕಿ ಬಂದ. ಬರ್ಕೊಂಡ್ ಬಿಟ್ವಿ. ಬುದ್ಧ ಎಲ್ಲಿ ಹೋದ ಅಂತ ಕೇಳಲಿಲ್ಲ ನಾವು. ಅದೇನಾಯ್ತು? ಬುದ್ಧ ಎಲ್ಲಿ ಹೋದ ಅಂತ ಪ್ರಶ್ನೆ ಆಯ್ತು. ಬುದ್ಧ ಬರ್ಲಿಲ್ಲ ಅಂಬುದು ಗೊತ್ತಾಯ್ತು. ಎಲ್ಲಿ ಹೋದ?
ಯಾಕೆ ಹೇಳಲಿಲ್ಲ ಹಾಗಾದ್ರೆ ಆಚಾರ್ಯರು? ಇಲ್ಲ ಅಲ್ಲಿ ಇರ್ಲಿಕ್ಕಿಲ್ಲ, ಅದಕ್ಕೆ ಹೇಳಕ್ಕಿಲ್ಲ. ಮತ್ತೆ ಎಲ್ಲಾರು ಹೇಳಿರಲ್ಲ ನೀವು ಮತ್ಸ್ಯಕೂರ್ಮ ವರಾಹ ನರಸಿಂಹ ವಾಮನ ಭಾರ್ಗವ ರಾಮ ಕೃಷ್ಣ ಬುದ್ಧ ಕಲ್ಕಿ ಬರ್ಬೇಕಾಗಿತ್ತು. ಈ ಆಕ್ಚುಲಿ ಎಕ್ಸ್ಟ್ರಾ ನಾರಾಯಣ ಬರದೇ ಇದ್ರೆ ಅವ್ನು ಬಂದೇ ಬಿಡ್ತಿದ್ದವ. ಈ ಎಕ್ಸ್ಟ್ರಾ ನಾರಾಯಣ ಇದ್ದಾನ, ಎಕ್ಸ್ಟ್ರಾ ನಾರಾಯಣ ಅಂದ್ರೆ ಕ್ಷೀರಸಾಗರದ ನಾರಾಯಣ ಇದ್ದಾನ. ಅವ್ ಕ್ಷೀರಸಾಗರದ ನಾರಾಯಣ ಬಂದಿದ್ದಿಲ್ಲ ಅಂದ್ರೆ ಆ ಬುದ್ಧರೇ ಬರ್ತಿದ್ದ. ಹಂಗಾರೆ ಅವನ್ ಯಾಕೆ ಬರ್ಲಿಲ್ಲ, ನೀವು ಹೇಳಲಿಲ್ಲ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಇಷ್ಟು, ಏನು ಅಂತಂದ್ರೆ ನಮ್ಮ ಸಿದ್ಧಾಂತದಲ್ಲಿ ಬುದ್ಧನನ್ನ ಭಗವಂತನ ರೂಪ ಅಂತ ಒಪ್ಪಿಕೊಂಡರೂ ಅವನ ವಿಷಯದಲ್ಲಿ ಪೂಜೆ, ಧ್ಯಾನ, ಮಂತ್ರ ಜಪ ಅಥವಾ ಪಾರಾಯಣ, ಮೂರ್ತಿಗಳು ಎಲ್ಲೂ ಮಾಡಬಾರದು ಅಂತ ಅಲಿಖಿತವಾದ ಒಂದು ನಿಷೇಧ. ಏನ್ ಹೇಳ್ರಿ? ಬುದ್ಧನ ಉಪಾಸನೆ ಪೂಜಾ ನಮ್ಮಲ್ಲಿ ಇಲ್ಲ, ಸಂಪ್ರದಾಯ ಇಲ್ಲ. ಅಲಿಖಿತ ಇತಿಹಾಸ ಅಂದ್ರೆ ಏನು ಅಂದ್ರೆ ಬರಿದೇ ಇರ್ತಕ್ಕಂತಹ ಒಂದು ಇತಿಹಾಸ ಅಂತ ಇರ್ತದೆ, ಬರೆದ ಇತಿಹಾಸ ಒಂದು ಬೇರೆ. ಇಲ್ಲಿವರೆಗೂ ಕೂಡ ಆಶ್ಚರ್ಯ, ವೇದಗಳಲ್ಲಾಗಲಿ ವೇದೋಕ್ತವಾದ ವಿಷಯಗಳನ್ನು ತಿಳಿಸುವ ಮಹಾಭಾರತ, ರಾಮಾಯಣ, ಇದರಲ್ಲಿ ಭಾಗವತಾದಿಗಳಲ್ಲಿ, ಮಹಾಭಾರತ ಎಲ್ಲೆಲ್ಲೂ ಬುದ್ಧನ ಬಗ್ಗೆ ಹೆಸರು ಬರ್ತದ. ಬುದ್ಧ ದಶಾವತಾರದಲ್ಲಿ ಒಬ್ಬ ಅಂತ ಗುರುತಿಸ್ತಾರೆ. ಆದ್ರೆ ಯಾವ ಕಾರಣಕ್ಕೂ ಕೂಡ ಏನ್ ಮಾಡಂಗಿಲ್ಲ ಅಂದ್ರೆ ಅದನ್ನ ಪೂಜಾ ಮಾಡಂಗಿಲ್ಲ. ಅದರದ್ದು ಪೂಜಿಲ್ಲ, ಅದರದ್ದು ಧ್ಯಾನ ಇಲ್ಲ, ಅದರ ಮಂತ್ರ ಜಪ ಇಲ್ಲ. ಎಲ್ಲೂ ಬುದ್ಧನ ಮಂತ್ರ ಜಪ ಇಲ್ರಿ. ಕಲ್ಕಿ ಮಂತ್ರದ ಮತ್ತ ಕೃಷ್ಣ ಮಂತ್ರದ, ಪರಶುರಾಮ ಮಂತ್ರದ ಮತ್ತ ಅವುಗಳ ಮಂತ್ರ ಇಲ್ಲ. ಗೊತ್ತಾಯ್ತಲ್ಲ ಯಾಕೆ ಹೇಳಿದ್ದು ಅಂತ ಹೇಳಿ. ಹೀಗೆ ಇದ್ದದ್ದರಿಂದಾಗಿ ಆ ಬುದ್ಧನನ್ನ ನಾವು ಕೈ ಬಿಟ್ಟಿದ್ದೇವೆ. ಯಾಕಂತ ಮತ್ತೆ ಇತಿಹಾಸ ಶುರು ಮಾಡೋಣಂತ. ಈಗ ಯಾಕ ಅಂತ ತಿಳ್ಕೊಂಡು ಹೇಳಿ, ಭಗವದ್ರೂಪ ಹೌದೋ ಅಲ್ಲೋ ಅನ್ನುವುದರಲ್ಲಿ ಒಂದು ವಿವಾದ ಅದ, ದೊಡ್ಡ ವಿವಾದ ಅದ, ಬಹಳ ದೊಡ್ಡ ವಿವಾದ ಅದ. ಅದಕ್ಕೇನ್ ಗೊತ್ತಾ, ಈ ವಿವಾದ ಬರ್ಲಿಕ್ಕೆ ಕಾರಣ ಅದು ನಮ್ಮಲ್ಲಿ ವೈದಿಕರು ಅವನು ಒಪ್ಪಲಿಲ್ಲ. ಬುದ್ಧ ರೂಪವನ್ನು ಭಗವಂತನ ಒಪ್ಪಲಿಲ್ಲ. ಈ ಮೀಮಾಂಸಕರೆಲ್ಲರೂ ಕೂಡ ಏನ್ ಮಾಡಿದ್ರು ಅಂದ್ರೆ ಬುದ್ಧ ಭಗವಂತ ಅಲ್ಲ ಅಂತ ಮಾಡಿಬಿಟ್ರು ಅವರು. ಕಾರಣ ವೇದವನ್ನ ಸುಳ್ಳು ಅಂತ ಹೇಳ್ತಾನೆ, ವೇದವನ್ನ ತಪ್ಪು ಅಂತ ಹೇಳ್ತಾನವ. ವೇದಾಪೌರುಷೇಯತ್ವವನ್ನು ಒಪ್ಪಿಲ್ಲ, ಅಸಲಿಗೆ ವೇದವನ್ನೇ ಒಪ್ಪಿಲ್ಲ. ಆದ್ರಿಂದ ಅವನನ್ನು ನಾವು ದೇವರು ಹೆಂಗ್ ಒಪ್ಪೋದು ಅಂತ ದೂರಿಟ್ಬಿಟ್ರು. ಅದು ದೂರಿಟ್ಟದ್ದು ಎಷ್ಟು ಪರಿಸ್ಥಿತಿ ಗಂಭೀರ ಆಯ್ತು ಅಂದ್ರೆ ದಶಾವತಾರದಲ್ಲಿ ಬುದ್ಧನನ್ನ ತಗೊಳ್ಳೇ ಇಲ್ಲ. ಎಷ್ಟೋ ವರ್ಷಗಳು ಅನಂತರದಲ್ಲಿ ಮುಂದೆ ಬಂದ ದಾರ್ಶನಿಕಾಚಾರ್ಯಗಳು ಅದನ್ನ ಮತ್ತೆ ಸಂಗ್ರಹ ಮಾಡಿದ ಮೇಲೆ ಬಂತು, ಶ್ರೀಮದಾಚಾರ್ಯ ಸಂಗ್ರಹಿಸಿದ್ರು ಅಂತ ಬಂತು. ಗೊತ್ತಾಯ್ತಾ? ನಿಮ್ಗೊಂದು ಸುಮ್ಮನೆ ನೆನಪಿರ್ಲಿ ಅಂತ ಇತಿಹಾಸ ಅಂತ ಹೇಳ್ತೀನಿ. ನಮ್ಮ ದೇಶದ ಮೊದಲ ಪ್ರಧಾನಿ ಎನಿಸಿಕೊಂಡಿರುವಂಥವ್ರು ಡಿಸ್ಕವರಿ ಆಫ್ ಇಂಡಿಯಾ ಅಂತ ಬರೆದಿದ್ದಾರೆ. ಹೌದಿಲ್ಲ? ಬರ್ದಾರಿ. ಅವರು ಏನ್ ಬರ್ದಾರ ಅಂತಂದ್ರೆ ಬಹಳ ವಿಚಿತ್ರ. ಅವರು ಬುದ್ಧನ ಬಗ್ಗೆ ಬರೆಯುವಾಗ ಒಂದು ಚಾಪ್ಟರ್ ತಗೊಂಡು ಬರೀತಾರ. ನೆಹರು ಅವರು ಏನಂತಾರ ಅಂದ್ರ ಡಿಸ್ಕವರಿ ಆಫ್ ಇಂಡಿಯಾದೊಳಗ, ಆಕ್ಚುಯಲ್ ಆಗಿ ಬುದ್ಧ ದೇವರ ಅವತಾರನೇ ಅಲ್ಲ, ಅವ ಅಲ್ಲವೇ ಅಲ್ಲ. ಅನಂತರದಲ್ಲಿ ಈ ಬುದ್ಧನನ್ನ ನಾವು ದೇವರು ಅಂತ ಒಪ್ಪದೇ ಹೋದರೆ ವೈದಿಕ ಸಾಹಿತ್ಯಕ್ಕೆ ಮರ್ಯಾದೆ ಸಿಗೋದಿಲ್ಲ, ಅಥವಾ ಅವನ ಬಗ್ಗೆ ಏನೇನೋ ಅಪಚಾರ ಸಿಗುತ್ತದೆ ಅನ್ನೋದಕ್ಕ ಅವನ್ನೂ ದಶಾವತಾರದಲ್ಲಿ ಸೇರಿಸಿಕೊಂಡ್ರು ಬ್ರಾಹ್ಮಣರು ಅಂತ ಹೇಳಿ ಡಿಸ್ಕವರಿ ಆಫ್ ಇಂಡಿಯಾ ಬರೀತಾರೆ. ಅಂದ್ರೆ ನಾವು ಅನಿವಾರ್ಯವಾಗಿ ಬುದ್ಧನನ್ನ ಸೇರಿಸಿಕೊಳ್ಳಬೇಕಾಯಿತು. ನಮಗೆ ಮೂಲತಃ ಇಚ್ಛಾ ಇರಲಿಲ್ಲ, ಬುದ್ಧನನ್ನ ಸೇರಿಸಿಕೊಳ್ಳುವ ಇಚ್ಛೆ ನಮಗಿರ್ಲಿಲ್ಲ. ಆದ್ರೆ ಅವನನ್ನ ಅನಿವಾರ್ಯವಾಗಿ ನಾವು ಸೇರಿಸಿಕೊಂಡಿದ್ದೇವೆ. ಗೊತ್ತಾಯ್ತಾ? ಯಾಕಂದ್ರೆ ಅವನು ವಿಷ್ಣುವಿನ ಅವತಾರ ಅಂತ ಆಗಿಬಿಟ್ರೆ ಬೌದ್ಧರೆಲ್ಲರೂ ಕೂಡ ನಮ್ಮವರಾಗ್ಬಿಡ್ತಾರೆ. ಈಗೇನಾಗ್ಬಿಡ್ತದ, ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗ್ಬೇಕು ನೋಡ್ರಿ. ಹಿಂದೂಯಿಸಂ ಬೆಳಿಬೇಕು, ಹಿಂದೂಗಳ ಸಂಖ್ಯೆ ಜಾಸ್ತಿ ಆಗ್ಬೇಕಂದ್ರೆ ಬುದ್ಧನ್ ನೀವು ಬೇರೆ ಮಾಡಿದ್ರಿ ಅಂದ್ರೆ ಹಿಂದೂ ಸಂಖ್ಯೆ ಕಡಿಮೆ ಆಗ್ಬಿಡ್ತದೆ. ಅದಕ್ಕೆ ಬುದ್ಧನ್ ಹಿಂದೂ ಒಳಗೆ ತಗೊಂಡ್ಬಿಟ್ರಿ, ಇವರೆಲ್ಲ ಹಿಂದೂಗಳಾಗ್ತಾರ ಅನ್ನೋದ್ರ ಲೆಕ್ಕದೊಳಗೆ ಬರದಾರ ಅಂತ ಡಿಸ್ಕವರಿ ಆಫ್ ಇಂಡಿಯಾದೊಳಗ ಜವಾಹರ್ ನೆಹರು ಅವರು ಬುದ್ಧನ ಬಗ್ಗೆ ಹಿಂಗೆಲ್ಲ ಮಾತಾಡ್ತಾರೆ. ಅಂದ್ರೆ ಇದು ಅವತ್ತಿನ ರಾಜಕಾರಣ ಪ್ರಚೋದಿತವಾದ ರೂಪದ ಸೇರ್ಪಡೆ ಅಂತ ಅವರ ಅಭಿಪ್ರಾಯ, ಮೂಲತಃ ಇಲ್ಲ ಅಂತ. ಆದ್ರೆ ಶ್ರೀಮದಾಚಾರ್ಯರ ಬಗ್ಗೆ ಸ್ಪಷ್ಟೀಕರಣ ಕೊಡ್ತಾರೆ. ಹಂಗೆ ಯಾವುದೇ ಉದ್ದೇಶದಿಂದಲೂ ಇನ್ನು ಸೇರಿಸಿಕೊಂಡಿಲ್ಲ ನಾವು. ಭಗವಂತನ ಅವತಾರ ಅಂಬೋದ್ರೊಳಗೆ ವಿವಾದ ಇಲ್ಲ. ನಿಶ್ಚಿತವಾಗಿ ಭಗವಂತನ ಅವತಾರ ಪುರಾಣಗಳ ವಾಕ್ಯಗಳವ, ಎಲ್ಲಾ ವಾಕ್ಯಗಳನ್ನು ಕೊಡ್ತೇವೆ. ಮುಖ್ಯ ಏನು ಅಂದ್ರೆ ಯಾಕೆ ಅವನು ಪೂಜಾ ಮಾಡಂಗಿಲ್ಲ ಹಂಗಾರೆ ನೀವು? ಹಂಗಾರ ಅವ ವೇದಗಳನ್ನು ಬೈದಿದ್ದಾನೆ ಎಂಬುದಕ್ಕೆ ಮಾಡ್ತೀರಾ, ಇದಕ್ ಮಾಡ್ತೀರಿ ಅಂದ್ರೆ ಅಲ್ಲ. ಆ ರೂಪ ಅಸುರರಿಗೆ ದುರ್ಬೋಧನೆಯನ್ನ ಮಾಡ್ಲಿಕ್ಕೆ ಬಂದ ರೂಪ ಅದು. ಮತ್ಸ್ಯಕೂರ್ಮಾದಿ ವರಾಹ ರಾಮಕೃಷ್ಣಾದಿಗಳಂತೆ ಸಾತ್ವಿಕರ ಉದ್ಧಾರಕ್ಕೆ ಬಂದ ರೂಪ ಅಲ್ಲ, ಕೇವಲ ದುರ್ಜನರ ಸಂಹಾರಕ್ಕೆ ಬಂದದ್ದು. ಅದು ಹೆಂಗ್ ಸಂಹಾರ? ಚಿತ್ತ ವಿಕ್ಷೋಭ ಮಾಡುವುದು. ನೆನಪಿಟ್ಟುಕೊಳ್ರಿ, ಹೊಡೆದುಕೊಂಡ್ರೆ ಏನ್ ಬಹಳ ದೊಡ್ಡ ವಿಷಯ ಇಲ್ಲ. ನರಸಿಂಹದೇವರು ಹೊಡೆದುಕೊಂಡಾರ, ಅದೇನ್ ಸಮಸ್ಯೆ ಆಗ್ಲಿಲ್ಲ ನಮಗ. ಆದ್ರೆ ಚಿತ್ತ ವಿಕ್ಷೋಭ, ಬುದ್ಧನ ಮಾತುಗಳನ್ನು ಕೇಳಿದಾಗ ಏನಾಗ್ತದೆ ಗೊತ್ತಾ? ಮನುಷ್ಯನಿಗೆ ಬುದ್ಧಿ ವಿಕ್ಷೇಪ ಆಗ್ತದೆ, ಬಹಳ ವಿಕ್ಷೇಪ.
ಅವನ ಆಕ್ಚುಲಿ ಬುದ್ಧ ಒಬ್ಬ ಬಂದು ಹೋದ, ಆಮೇಲೆ ಒಬ್ಬ ಬುದ್ಧ ಬಂದ ಅಂತ ಎರಡು ಕಾಂಟ್ರವರ್ಸಿ, ಮತ್ತೆ ಅದಕ್ಕೊಂದು ವಿವಾದ ಅದ. ಅವನ ವಾಕ್ಯಗಳನ್ನು ನೋಡ್ರಿ, ಧಮ್ಮಪದ ಅಂತದ ಆತ ಬರೆದಿದ್ದು, ಉಪದೇಶ ಮಾಡಿದ್ದು ಧಮ್ಮಪದ. ಆ ವಾಕ್ಯ ಓದಿ ಬಿಟ್ರೆ ಇಷ್ಟು ಗಾಬರಿ ಆಗ್ತದೆ ನಿಮಗೆ, ಅವ್ ಹೇಳಿದ್ದೇ ಸರಿ ಅಂತ ಅವನ ಜೊತೆಗೆ ಹೋಗ್ಬೇಕು ಅನ್ಸ್ಬಿಡ್ತದೆ ನಿಮಗೆ. ಧಮ್ಮಪದೊಳಗೆ ಅಷ್ಟು ಚಂದ ಮೋಹಕ ವಾಕ್ಯ ಒಂದು. ಅದಕ್ಕೆ ಹಿಂದಿನವ್ರು ಏನ್ ಮಾಡ್ಕೊಂಡ್ ಬಂದ್ರು ಅಂದ್ರೆ, ಬುದ್ಧನ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡ್ರಿ, ಯಾಕ ಆತ ಮೋಹಕ ವಾಕ್ಯವನ್ನ, ಮೋಹಕ ಶಾಸ್ತ್ರವನ್ನ ಬರೆದವ, ನಿಮ್ ಬುದ್ಧಿ ಅದನ್ನ ಮೀರಿ ಬರ್ಲಿಕ್ಕೆ ಸಾಧ್ಯ ಇಲ್ಲ, ಅದರಿಂದ ಬುದ್ಧನ ತಂಟೆಗೆ ಹೋಗ್ಬೇಡ್ರಿ, ಭಗವಂತನ ಅವತಾರ ಅಂತ ಇಷ್ಟು ತಿಳಿದು ಬಿಟ್ರೆ ಸಾಕು ಅಂತ ಹೇಳ್ತಾರೆ ಶ್ರೀಮದಾಚಾರ್ಯ. ಮಹಾಭಾರತ ತಾತ್ಪರ್ಯದ ಕೊನೆಯ ಅಧ್ಯಾಯದಲ್ಲಿ ಬುದ್ಧನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಸೊ ಬುದ್ಧನ ಉಪಾಸನ, ಬುದ್ಧನ ಮಂತ್ರ, ಬುದ್ಧನ ಮೂರ್ತಿ, ಬುದ್ಧನ ಧ್ಯಾನ ನಮ್ಮಲ್ಲಿ ಇಲ್ಲ, ಬಿಕಾಸ್ ಮೋಹಕ ಶಾಸ್ತ್ರ ರಚನೆ ಮಾಡಿದವನು, ಆದ್ರಿಂದ ಇಲ್ಲಿ ಬರ್ಲಿಲ್ಲ. ನೆಕ್ಸ್ಟ್ ಜಂಪ್ ಆಗ್ಬಿಡ್ತು. ಏನ್ ಜಂಪ್ ಆಯ್ತು? ಕಲ್ಕಿ ಬಂದ್ಬಿಟ್ಟ. ಕಲ್ಕಿ ಬಂದ್ರೆ ಒಬ್ಬ ಉಳ್ಕೊಂಡಲ್ಲ ಎಂಬುದಕ್ಕೆ ಮೂಲ ರೂಪವನ್ನೇ ತಂದು ಇಟ್ಟಿದ್ದಾರೆ. ಇಷ್ಟು ಶಾಸ್ತ್ರೀಯವಾದ ಚಿಂತನೆ. ಉಪನಿಷತ್ತಿನಲ್ಲಿ ಈಗ 312ನೇ ಪುಟದಲ್ಲಿ ಏಕವಿಂಶತ್ಯ ಆದಿತ್ಯಮಾಪ್ನೋತ್ಯೇಕವಿಂಶೋ ವಾಯಿತೋ ಸಾವಾಸ ಇತೋ ಅಸೌ ಆದಿತ್ಯೋ ದ್ವಾವಿಂಶೇನ ಪರಮಾತ್ಯಾದಿತ್ಯಾಜ್ಜಯತಿ ತನ್ನಾಕಂ ತದ್ವಿಶೋಕಂ ಅಂತ ಮಂತ್ರ. ಏಕವಿಂಶತಿ ಅಂದ್ರೆ 21ನೇದ್ದು. 21ನೇ ಅಕ್ಷರದಿಂದ ಆದಿತ್ಯಮಾಪ್ನೋತಿ, 21ನೇ ಅಕ್ಷರ ಪ್ರತಿಪಾದ್ಯನಾದವನು ಯಾರು? ಕಲ್ಕಿ. ಅವ ಎಲ್ಲಿದ್ದಾನೆ? ಸೂರ್ಯಮಂಡಲದಲ್ಲಿದ್ದಾನೆ. ಹಂಗಾರೆ 21ನೇ ಅಕ್ಷರ ಪ್ರತಿಪಾದ್ಯ ಯಾವುದು? ನಿಧನ ಅನ್ನುವಲ್ಲಿನ ನ, ಸರಿನಾ? ನಿಧನ ಅನ್ನುವಲ್ಲಿನ ನ ಅಕ್ಷರ ಪ್ರತಿಪಾದ್ಯನಾದ ಸಂಕರ್ಷಣ ಕಲ್ಕಿ, ಅವನ ಉಪಾಸನೆ ಮಾಡೋದ್ರಿಂದ ಸೂರ್ಯ ಮಂಡಲವನ್ನ ಹೊಂದುತ್ತಾನ. ಏಕವಿಂಶೋವಾ ಇತೋ ಅಸವಾದಿತ್ಯೋ, ಯಾಕ 21ನೇದು ಸರಿಯಾಗಿ ಸೂರ್ಯ ಮಂಡಲ ಬರ್ತದೆ. ದ್ವಾವಿಂಶೇನ 22ನೇದ್ದಾದದ್ದು ಪರಮ ಆದಿತ್ಯ ಜಯತಿ ತನ್ನಾಕಂ ತದ್ವಿಶೋಕಂ, ಕ್ಷೀರಸಾಗರದಲ್ಲಿರುವಂತಹ ನಾರಾಯಣ, ಅವನನ್ನ ಉಪಾಸನ ಮಾಡಿದ್ರೆ ಮೋಕ್ಷವನ್ನ, ವೈಕುಂಠವನ್ನೇ ಹೊಂದುತ್ತಾನ. 22ನೇದ್ದು ಪರಮ ಆದಿತ್ಯಾತ್, ಆದಿತ್ಯನಿಗಿಂತ ಮೇಲಿರುವ ಲೋಕ, ತನ್ನಾಕಂ ತದ್ವಿಶೋಕಂ, ದುಃಖವಿಲ್ಲದೆ ಇರುವ ಸ್ವರ್ಗವಾದ ಅಂದ್ರೆ ವೈಕುಂಠವನ್ನು ಹೊಂದುತ್ತಾನೆ. ಇಷ್ಟು ವಿವರಣೆ ಮುಗೀತೀಗ. ಈಗ ನಮ್ಗೆ ಗೊತ್ತಾಯ್ತು ಇವೆಲ್ಲ ರೂಪಗಳು ಅಂತ. ಇದೆಲ್ಲ ಏನ್ ಹೇಳಿದ್ ನೋಡ್ರಿ, ಇದಿಷ್ಟು ತೆಳಗ ಭಾಷ್ಯದಾಗದವು. ಆ ಭಾಷ್ಯದಾಗಿಂದೇ ಬಿಡಿಸಿ ಹೇಳಿನಿ, ವಾಕ್ಯ ಓದ್ತಾ ಹೋಗ್ತೀನಿ, ಬರ್ಕೊಳ್ರಿ, ಅದನ್ನ ನೋಡ್ಕೋತ ಹೋಗ್ರಿ. ವಕಾರಾರ್ಥ ಪರಿಜ್ಞಾನಾತ್ ಪ್ರಾಪ್ಯೋ ಅಬ್ಧಿಶಯನ ಪ್ರಭು. ವಕಾರದ ಅರ್ಥನಾದ ನಾರಾಯಣನನ್ನು ತಿಳಿಯುವುದರಿಂದ, ಸಾಕ್ಷಾತ್ಕಾರ ಮಾಡಿಕೊಳ್ಳುವುದರಿಂದ, ಅಬ್ಧಿಶಯನ ಪ್ರಭು ಪ್ರಾಪ್ಯ, ಕ್ಷೀರಸಾಗರದಲ್ಲಿರುವಂತಹ ನಾರಾಯಣನು ಪ್ರಾಪ್ಯನಾಗ್ತಾನೆ, ನಮ್ಮಿಂದ ಹೊಂದಲ್ಪಡುತ್ತಾನೆ. ತಿಳಿತಾ? ಹಾಲಿನ ಸಾಗರವನ್ನ ಊಹಿಸಿಕೊಳ್ತೀರಾ? ಒಂದ್ ಸ್ವಲ್ಪ ಏನಾದರೂ ಕಲ್ಪನೆ ಬರ್ತದ ನೋಡ್ರಿ. ಯಾಕಂದ್ರ ನಮಗ ಹಾಲು ಅಂದ್ರ 1/2 ಲೀಟ್ರು, ಅರ್ಧ ಲೀಟ್ರು, 1 ಲೀಟ್ರು ಮುಗಿತ್ರಿ. ಇದ್ರ ಮತ್ 1.5 ಲೀಟ್ರು ಅನ್ಸತ್ತೆ ಕೇಳ್ಬಾರ್ದು ನಾವೆಲ್ಲ. ಇಷ್ಟೇ ನಮ್ಮ ಹಾಲು, ಅಷ್ಟು ಭಾಂಡ್ಯಾಗಿರ್ತದೆ. ಆ ಹಾಲಿನೊಳಗೆ ಭಾಂಡಿ ಒಳಗಿನ ಹಾಲಂತಂದು ಹಾಲ್ನಾಗ ಇಟ್ರೆ ಇದ ನಮ್ ಕ್ಷೀರಸಾಗರ, ಅಷ್ಟ ಬೇರೆ ಇಲ್ಲ. ಮೊದಲನೇದ್ದು ಹಾಲು ಕನ್ನಡದ್ದು, ಎರಡನೇ ಹಾಲು ಇಂಗ್ಲೀಷು, ಮಧ್ಯಕ್ಕೊಂದು ಭಾಂಡಿ ಬಂದ್ಬಿಟ್ರೆ ಕ್ಷೀರಸಾಗರ ಆಯ್ತು. ಅದಕ್ಕೆ ಕೆಲವು ಏನ್ ಮಾಡ್ಬಿಟ್ಟಿರ್ತಾರ್ರಿ, ಹಾಲು ಇರ್ಲಿ ಬಿಡ್ಲಿ ಮನಿ ಮುಂದೆ ಕ್ಷೀರಸಾಗರ ಅಂತ ಹೆಸರು ಹಾಕ್ಸಿರ್ತಾರೆ ಮನೆಗೆ, ಇರ್ಲಿ ಅದರಿಂದ ಬರ್ತದ ಅಂತ ತಿಳ್ಕೊಂಡು ಹೇಳಿ. ಅದಕ್ಕೆ ಕ್ಷೀರಸಾಗರ ಅಂತಂದ್ರೆ, ಎಲ್ಲಾದ್ರೂ ಒಂದ್ಸರ್ತಿ ನೀವು ವಿಡಿಯೋ ನೋಡ್ತಿದ್ರೆ ಯೂಟ್ಯೂಬ್ ಒಳಗೆ ಅಥವಾ ಫೇಸ್ಬುಕ್ ಒಳಗೆ, ಸಾಗರವೇ ಇದ್ರೆ ಆ ಜಾಗದಲ್ಲಿ ಹಾಲನ್ನ ಅನುಸಂಧಾನ ಮಾಡಿಕೊಳ್ಳ್ರಿ. ಏನು ಪರಿಸ್ಥಿತಿ ಅದು, ಅಷ್ಟು ಹಾಲು, ಅಷ್ಟು ಹಾಲು, ಅಷ್ಟು ಹಾಲು, ಅಷ್ಟು ಹಾಲಷ್ಟೇ ಅಲ್ಲ, ಆ ಹಾಲಿನ ದಪ್ಪ ಎಷ್ಟದ, ಕೆನಿಗೆ ಎಷ್ಟು ದಪ್ಪದ ಅಂತ ಕೇಳಿದ್ರೆ ಅದರ ಮೇಲೆ ಐರಾವತ ಸುಲಭವಾಗಿ ನಡ್ಕೊಂಡು ಹೋಗುವುದು, ನೆನಪಿಟ್ಟುಕೊಳ್ಳಿ. ಐರಾವತದಂತಹ ಐರಾವತ ಸರಳ ವಾಕಿಂಗ್ ಹೋಗಿ ಬರಬಹುದು. ಕಿಂಗ್ ಸೈಜ್ ಒಳಗಿದ್ದ ಐರಾವತ ವಾಕಿಂಗ್ ಹೋಗಿ ಬರ್ಬೋದು, ಸುಖವಾಗಿ ಹೋಗಿ ಬರ್ಬೋದು. ಅದ ಕೆನಿ ಅಷ್ಟು ದಪ್ಪದಲ್ಲಿ. ಅದಕ್ಕ ಅಂಥದ್ರಲ್ಲಿ ಕ್ಷೀರಸಾಗರದಲ್ಲಿ ಕಡಗೋಲಿ ಇಟ್ಟು ಮಥನ ಮಾಡಿದಾಗ ಒಳಗಡೆಯಿಂದ ಮೇಲೆ ಎದುಕೊಂಡು ಬಂದದ್ದು ಇವೆಲ್ಲ ಪದಾರ್ಥಗಳು. ಅರ್ಥ ಆಯ್ತಾ? ಅಂಥ ಕ್ಷೀರಸಾಗರದಲ್ಲಿ ಇದ್ದ ನಾರಾಯಣ ಅವ ವ ಅನ್ನೋದು ವಹ ಅನ್ನೋ ಅರ್ಥ. ಅದು ವಹ, ವಕಾರಾರ್ಥ ಪರಿಜ್ಞಾನಾತ್ ಪ್ರಾಪ್ತಿಯೋಬ್ಧಿಶಯನ ಪ್ರಭು. ಈಗೇನಾಯ್ತು? ಭೂರ್ಭುವ ಸ್ವಹ ತತ್ಸವಿತುರ್ವರೆಣ್ಯಂ ಅನ್ನೋ ಗಾಯತ್ರಿ ಜಪದಲ್ಲಿ ಸುವಹ ಅನ್ನುವ ಶಬ್ದಕ್ಕೆ ಒಂದರ್ಥ
ಸು ಅಂದ್ರೆ ಸುಖ, ವ ಅಂದ್ರೆ ಜ್ಞಾನ, ಸುಖ ಜ್ಞಾನ ಸ್ವರೂಪನಾಗಿದ್ದಾನೆ ಪರಮಾತ್ಮ ಅಂತ ಒಂದರ್ಥ. ಎರಡನೇದೀಗ ವಾಹ ಅನ್ನೋ ಶಬ್ದಕ್ಕೆ ಏನರ್ಥ ಬಂತು? ಕ್ಷೀರಸಾಗರಸ್ಥನಾದ ನಾರಾಯಣ ಅಂತ ಅರ್ಥ ಬಂತು. ಸುಖ ಸ್ವರೂಪನಾದ ಕ್ಷೀರಸಾಗರ ಶಾಹಿಯಾದ ನಾರಾಯಣ ಏನಿದ್ದಾನಲ್ಲ ಅವನೇ ನಮ್ಮ ಗಾಯತ್ರಿ ಪ್ರತಿಪಾದ್ಯನಾದವನು ಅಂತೂ ಅರ್ಥವನ್ನ ಹೇಳಲಿಕ್ಕೆ ಬರ್ತದ. ಸರಿ, ಮುಂದೊಂಡು ಬರ್ರಿ. ಏಕವಿಂಶಾರಣ ವಿಜ್ಞಾನಾತ್ ಪ್ರಾಪ್ಯೋಸೌ ಸೂರ್ಯಮಂಡಲೆ. ಏಕವಿಂಶ ಅಂದ್ರೆ 21, ಅರಣ ಅಂದ್ರೆ ಅಕ್ಷರ. ಏಕವಿಂಶಾರಣ ವಿಜ್ಞಾನಾತ್ 21ನೇ ಅಕ್ಷರವನ್ನು ತಿಳ್ಕೊಳ್ಳೋದ್ರಿಂದ ಅಂದ್ರೆ ನಿಧನ ಒಳಗಿನ ನಕಾರ. ಪ್ರಾಪ್ಯೋಸೌ ಸೂರ್ಯಮಂಡಲೆ, ಸೂರ್ಯಮಂಡಲದಲ್ಲಿ ಭಗವಂತನ ಹೊಂದಬೇಕು. ಸಯೇವ ಭಗವಾನ್ ವಿಷ್ಣು ದ್ವಾವಿಂಶ ರೂಪವಾನ್ ಯತಃ, ಆ ಭಗವಂತನೇ 22 ರೂಪದಲ್ಲಿ ಇದ್ದಾನೆ. ಈಗ ಬರ್ಕೊಂಡಿದ್ದೀರಿ ನೀವೆಲ್ಲ. ತಾನ್ಯೇವ ಸಪ್ತರೂಪಾಣಿ ವಿಭಿದ್ಯಂತೆ ತ್ರಿಧಾ ತ್ರಿಧ, ಆ 7 ರೂಪಗಳೇ ವಿಭಾಗಿಸಲ್ಪಡ್ತಾವ ಮೂರಾಗಿ. ಏಕಃ ಪಯೋಬ್ಧಿಶಯನಃ, ಒಂದವ ಕ್ಷೀರಸಾಗರದ ಇದ್ದವ. ದ್ವಾವಿಂಶತಿ ಪ್ರಭೋಗೋ, ಅವನೇ 22ನೇದವನಾಗಿದ್ದಾನೆ. ಪ್ರದ್ಯುಮ್ನಾದ್ಯಾಸ್ತು ಚತ್ವಾರಃ, ಪ್ರದ್ಯುಮ್ನ ಮೊದಲಾದವರೆಲ್ಲರೂ ದ್ವಿಷಣ್ಮಾಸೇಷು ಸಂಸ್ಥಿತಾಃ, 2 ಮಾಸಗಳಲ್ಲಿ ಋತುಗಳಲ್ಲಿ ಇದ್ದಾರೆ. ತ್ರಿಶಸ್ತ್ರಿಷ ಕೇಶವಾದ್ಯಾಹ, 3 ಕೇಶವಾದಿಗಳನ್ನು ತಗೊಳ್ರಿ. ವಸಂತಾದಿಷು ಪಂಚಮಃ, ವಸಂತ ಮೊದಲಾದ ಋತುಗಳಲ್ಲಿ 5ನೇದವನ್ನು ತಗೊಳ್ರಿ. ರೂಪದ್ವಯಂಚ ಷಷ್ಠಸ್ಯ ಸ್ಥಿತಂ ಮತ್ಸ್ಯಾದಿ ಪಂಚಕಂ, ರೂಪದ್ವಯಗಳು 6ನೇದ್ದು, ಅವುಗಳನ್ನ ಮತ್ಸ್ಯಾದಿ ಪಂಚಕ ಅಂತ ತಗೊಳ್ರಿ. ತೃತೀಯಂ ಪೃಥ್ವೀ ಸಂಸ್ಥಂ ಜಾಮದಗ್ನ್ಯಾಖ್ಯಮೇವಚ, ಅವ ಪೃಥ್ವಿಯಲ್ಲಿರ್ತಕ್ಕಂಥವ ಜಾಮದಗ್ನಿ, ಅರಮ ಪರಶುರಾಮ ಅಂತ ತಿಳ್ಕೊಳ್ರಿ. ಅದರಂತೆ ಮುಂದೆ ಅಂತರಿಕ್ಷ ದ್ಯುಸೂರ್ಯೇಶು ಸಪ್ತಮಸ್ಯ ತ್ರಿಧಾತನು, 7ನೇದವನಾಗಿರುವಂತಹ ಸಂಕರ್ಷಣ ಅವ 3 ಇದ್ದಾನೆ. ಅಂತರಿಕ್ಷ, ದ್ಯುಲೋಕ, ಸೂರ್ಯ. ರಾಮ ಕೃಷ್ಣ ಕಲ್ಕಿತಿ ತಜ್ಞಾನಾತ್ ತಾನವಾಪ್ಯ, ಅವರನ್ನ ಹೊಂದಿ. ದ್ವಾವಿಂಶೇನ ಪಯೋಬ್ಧಿಸ್ತಂ ಪ್ರಾಪ್ಯತೆ ರೂಪಮಕ್ಷರಂ, 22ನೇ ಅಕ್ಷರವಾದ ಕ್ಷೀರಸಾಗರದಲ್ಲಿರ್ತಕ್ಕಂಥವನನ್ನು ನಾರಾಯಣ ಹೊಂದುತ್ತಾನ. ಸರಿ ಆಯ್ತಾ? ಏತದ್ವಾವಿಂಶತಿಕಂ ರೂಪಂ ನಾಕಂ ಅಸುಖವರ್ಜನಾತ್, ಈ 22ನೇ ರೂಪ ಎಲ್ಲದ ಅಂದ್ರೆ ವೈಕುಂಠದಲ್ಲದ. ನಾಕಂ ಅಂದ್ರೆ ಅಸುಖವರ್ಜನಾತ್, ದುಃಖ ಇಲ್ಲದ್ದು ಅಂದ್ರೆ ಕೇವಲ ಸುಖಮಯವಾದ್ದು. ಪೂರ್ಣಾನಂದ ಸ್ವರೂಪತ್ವಾತ್ ವಿಶೋಕಂ ಶೋಕನಾಶನಾತ್, ಎಲ್ಲರ ದುಃಖವನ್ನು ಕಳೆಯುವಂತಹ ಪೂರ್ಣಾನಂದ ಸ್ವರೂಪನಾದ ಪರಮಾತ್ಮ. ಇತಿ ಸಾಮ ಸಂಹಿತಾಯಾಮ್, ಇದು ಸಾಮ ಸಂಹಿತೆಯಲ್ಲಿ ಬಂದಿರುವಂತಹ ವಿಚಾರ. ತಿಳಿತೋಲ ವಿಷಯ ಅಷ್ಟು ಬರ್ಕೊಂಡದ್ದೇ, ಅದರ ವಿವರಣೆ ಮಾಡಂಗಿಲ್ಲ, ಮತ್ತೆ ಕಷ್ಟ ಆಗ್ತದೆ. ಎಲ್ಲ ವಿವರಣೆ ಮಾಡಿದ್ರೆ ಇಷ್ಟು ಬರ್ಸೀನಿ, ಮುಗೀತು. ಮುಂದೋಗೋಣ ಅಂತ. ಏನಂತಾರ ಮಂತ್ರ 313ನೇ ಪುಟ. ಆಪ್ನೋತಿಹ ಆದಿತ್ಯಸ್ಯ ಜಯಂ ಪರೋಹ ಆದಿತ್ಯಸ್ಯ ಜಯಾಜ್ಜಯೋ ಭವತಿ ಯಹ ಏತದೇವಂ ವಿದ್ವಾನ್ ಆತ್ಮಸಂಹಿತಂ ಅತಿಮೃತ್ಯುಂ ಸಪ್ತವಿಧಂ ಸಾಮೋಪಾಸ್ತೆ ಸಾಮೋಪಾಸ್ತೆ. ಇದನ್ನ ಇಲ್ಲಿಗೆ ಮುಗಿಸಿದ್ರು, ಅದಕ್ಕೆ ಸಾಮೋಪಾಸ್ತೆ ಸಾಮೋಪಾಸ್ತೆ ಅಂತ ಹೇಳಿಕತ್ತಾರ. ಆಪ್ನೋತಿಹ ಆದಿತ್ಯಸ್ಯ ಜಯಂ, ಆದಿತ್ಯದ ಜಯ ಅಂದ್ರೆ ಏನದು? ಆದಿತ್ಯನಲ್ಲಿರುವಂತಹ ಭಗವಂತನನ್ನು ಹೊಂದುತ್ತಾನೆ. ಒಂದು ನಿಮಿಷ. ಜಯಂ ಅಂದ್ರೆ ಪ್ರಾಪ್ತಿಯನ್ನು, ಆಪ್ನೋತಿ ಹೊಂದಲ್ಪಡ್ತಾನ. ಪ್ರಾಪ್ನೋತಿ ಇಹ ಆದಿತ್ಯಸ್ಯ ಜಯಂ ಅಂತಂದ್ರೆ ಆದಿತ್ಯಾಂತರ್ಗತನಾದ ಕಲ್ಕಿಯನ್ನು ಹೊಂದುತ್ತಾನೆ. ಯಾರು ಉಪಾಸನೆ ಮಾಡ್ತಾನೋ ಅವನು. ಪರೋಹ ಆದಿತ್ಯ ಜಯ ಜಯೋ ಭವತಿ, ಅಲ್ಲಿ ಮುಂದೆ 22ನೇ ಅಕ್ಷರವನ್ನು ಉಪಾಸನೆ ಮಾಡಿದವನು ಯಾರನ್ನು ಹೊಂದುತ್ತಾನ? ಸೂರ್ಯಮಂಡಲಕ್ಕಿಂತ ಮೇಲಿರುವಂತಹ ಕ್ಷೀರಸಾಗರದಲ್ಲಿದ್ದ ನಾರಾಯಣನ ಹೊಂದುತ್ತಾನೆ. ಹಿಂದೆ ಹೇಳಿದ್ದನ್ನ ಮತ್ತೊಂದು ಬಾರಿ ಪುನರುಚ್ಚಾರಣೆ. ಯಹ ಏತದೇವಂ ವಿದ್ವಾನ್, ಯಾರು ಈ 22 ಅಕ್ಷರಗಳು, 7 ಸಾಮಗಳು, 7 ಭಗವದ್ರೂಪಗಳು, ಅವುಗಳಿಂದ ಅಭಿವ್ಯಕ್ತವಾದ 22 ಭಗವದ್ರೂಪಗಳನ್ನು ತಿಳಿತಾನೋ, ಹಾಗೆ ತಿಳಿದ್ರಿಂದ ಲಾಭ ಏನು? ಆತ್ಮ ಸಂಹಿತಂ, ಎಲ್ಲ ಭಗವದ್ರೂಪಗಳು ಸಮಾನವಾಗಿವೆ. ಅತಿಮೃತ್ಯು, ಮರಣವನ್ನ ಮೀರಿವೆ. ಸಪ್ತವಿಧಂ ಸಾಮ ಉಪಾಸ್ತೆ ಸಾಮ ಉಪಾಸ್ತೆ, ಅವನು ಉಪಾಸನೆಯನ್ನು ಮಾಡ್ತಾನೋ. ಇದು ಮಂತ್ರದ ಅಕ್ಷರಶಃ ಅರ್ಥ. ತಾತ್ಪರ್ಯ ಏನು? ಈಗ ಒಬ್ಬ ಅಧಿಕಾರಿ ಇದ್ದಾನೆ ಅಂತ ಇಟ್ಕೊಳ್ರಿ, ನನ್ನನ್ನ ನಿಮ್ಮನ್ನ ಇಟ್ಕೊಳ್ಳೋಣಂತ ಅಧಿಕಾರಿ. ನಾವು ಈ ಸಪ್ತ ಸಾಮಗಳ ಬಗ್ಗೆ ಹೀಗೊಂದು ಚಂದ ಉಪಾಸನೆಯನ್ನು ಮಾಡ್ತೀವಿ. ಏನ್ ಚಂದ ಉಪಾಸನೆ ಮಾಡ್ತೀವಿ? ಮೊದಲು ಸರಿಯಾಗಿ ಸಾಮಗಳನ್ನು ತಿಳ್ಕೊಳ್ತೀವಿ. ಯಾವ ಯಾವ ಸಾಮಗಳನ್ನು ತಿಳ್ಕೊಳ್ತೀವಿ ನಾವು ಮೊದಲು ಅಂತ ಕೇಳಿದ್ರೆ, ಪ್ರಾರಂಭದ್ದು ಹಿಂಕಾರ, ಪ್ರಸ್ತಾವ, ಆದಿ, ಉದ್ಗೀತ, ಆಮೇಲೆ ಪ್ರತಿಹಾರ, ಉಪದ್ರವ,
ನಿಧನ ಎಂಬ 7 ಸಾಮಗಳು. ಅದರ ಮೇಲೆ ಮತ್ತೆ ಪ್ರದ್ಯುಮ್ನ, ವಾಸುದೇವ, ವರಾಹ, ನಾರಾಯಣ, ಅನಿರುದ್ಧ, ನರಸಿಂಹ, ಸಂಕರ್ಷಣ, ಹಿಂಗೆ 7 ಭಗವದ್ ರೂಪಗಳು. ಅವುಗಳಲ್ಲಿ ಅಕ್ಷರಗಳಲ್ಲಿ 3 ಭಾಗಗಳು ಮಾಡಿ ಜ್ಞಾನಾನಂದ ಗುಣಗಳು ಈ 7 ರೂಪಗಳಲ್ಲಿ ಸಮಾನ. ವಹ ಉಪದ್ರವದಲ್ಲಿ ಉಳಿದಿರ್ತಕ್ಕಂತಹ ವಹವನ್ನ 22ನೇ ಅಕ್ಷರವನ್ನಾಗಿ ಮಾಡಿಕೊಂಡು ಮೂಲ ರೂಪದ ನಾರಾಯಣನ ತೆಗೆದುಕೊಳ್ಳೋದು. ಇವುಗಳಿಂದ ಒಂದೊಂದರಿಂದ 3 ರೂಪಗಳು ಬರ್ತಕ್ಕಂತಹದ್ದು. ಕೇಶವನಾರಾಯಣ ಮಾಧವ ಗೋವಿಂದ ಇತ್ಯಾದಿ 3 ರೂಪಗಳು. ಅವರಿರುವಂತಹ ಮಾಸಗಳು, ಅವರಿರುವಂತಹ ಲೋಕಗಳನ್ನು ಚಿಂತನೆ ಮಾಡ್ತಾನೋ ಅವ ಮೊದಲು ಹೋಗುವುದು ಸೂರ್ಯಮಂಡಲ ಅಂತರ್ಗತನಾದ ಕಲ್ಕಿಯನ್ನು ಹೊಂದುತ್ತಾನೆ. ಅದ ಆದ ಮೇಲೆ ಮೂಲ ರೂಪದ ನಾರಾಯಣನ ಹೊಂದುತ್ತಾನೆ ಅಂತ ಇಷ್ಟು ಈ ಉಪಾಸನೆಯ ಫಲವನ್ನ ಹೇಳ್ತಿದ್ದಾರೆ. ಈಗ ಹೊಸದೇನ್ ಕಲ್ಕೊಂಡ್ವಿ ನಾವು ಅಂತ ಕೇಳಿದ್ರೆ, ಆ ಸೂರ್ಯ ಮಂಡಲದಲ್ಲಿ ಇವ್ರು 7 ಮಂದಿ ಇದ್ದಾರಂತ ತಿಳ್ಕೊಂಡಿದ್ವಿ. ಅವ ಕಲ್ಕಿ ಒಬ್ಬ 8ನೇದವನ್ ಸೇರ್ಕೊಂಡಿ ಮತ್ತೆ ಎಕ್ಸ್ಟ್ರಾ. ಈ ಕಲ್ಕಿ ಒಬ್ಬ ಎಕ್ಸ್ಟ್ರಾ ಅದಾವ. ಬರೀ ಕಲ್ಕಿ ಅಲ್ಲ, ಅವರೆಲ್ಲ ಉಳಿದವರೆಲ್ಲರೂ ಅಲ್ಲಿ ಬಂದವರು ಅಂತ ಅರ್ಥ. ಈಗ ಸೂರ್ಯಮಂಡಲದಲ್ಲಿ ಇದ್ದವರು ಅಂತ. ಓಕೆ ಆಯ್ತಾ, ಇಷ್ಟು ಮುಗೀತು. ಇದಕ್ಕೆ ಶ್ರೀಮದ್ ಆಚಾರ್ಯ ವಿವರಣೆ ಕೊಡ್ಲಿಕ್ಕತ್ತಾರೆ. ಫಲಶ್ರುತಿಯನ್ನ ಹೇಳಿದ ವಾಕ್ಯ, ಈ ಉಪಾಸನೆ ಮಾಡಿ ಸೂರ್ಯಮಂಡಲವನ್ನ ಹೊಂದಿ ಅನಂತರದಲ್ಲಿ ಮೋಕ್ಷವನ್ನ ಹೊಂದುತ್ತಾನೆ. ಇಷ್ಟದ. ಈಗ ಮುಂದೆ ಹೋಗೊಂಡ್ ಬರ್ರಿ, ಏನಂತಾರೆ ಮುಂದಿನ ನೋಡ್ರಿ. ಪ್ರಾಪ್ನೋತಿ ಇಹ ಆದಿತ್ಯಸ್ಯ ಜಯಂ. ಪ್ರಾಪ್ನೋತಿ ಇಹ ಆದಿತ್ಯಸ್ಯ ಜಯಂ ಅಂತ ಮೂಲ ಪದ ಅದು. ಅದಕ್ಕೆ ವಿವರಣೆ ಕೊಡ್ತಾರೆ. ಇಹ ಪೃಥಿವ್ಯಾದಿಷು ಸ್ಥಿತ ಭಗವತ್ ಪ್ರಾಪ್ತಾವಪಿ ಆದಿತ್ಯಸ್ಥ ಏವ ಪ್ರಾಪ್ಯತೆ. ಏನ್ ಯಾಕೆ ಹೇಳಿಕೊಂಡ್ರಿ ಹಿಂಗ ಅಂದ್ರೆ, ಅಲ್ರಿ ಈಗ ಆ ಅಕ್ಷರ ಉಪಾಸನೆ ಮಾಡಿದ್ರೆ ಏನ್ ಮಾಡಿದ್ರೆ ನೀವು 21ನೇ ಅಕ್ಷರ ನಿಧನದೊಳಗಿನ ಅದನ್ನ ಉಪಾಸನ ಮಾಡಿದ್ರವ ಯಾರನ್ನು ಹೊಂತಾನವ? ಸೂರ್ಯಮಂಡಲದಲ್ಲಿದ್ದ ಕಲ್ಕಿಯನ್ನು ಹೊಂದುತ್ತಾನ ಅಂತ ಹೇಳ್ಬಿಟ್ರಿ. ಹಂಗಾರ ಮೊದಲು ಹೇಳಿದ 20 ಅಕ್ಷರಗಳಲ್ಲಿದ್ದ ಪರಮಾತ್ಮನ ರೂಪಗಳನ್ನ ಉಪಾಸನೆ ಮಾಡಿದ್ರೆ ಅವ ಸೂರ್ಯಮಂಡಲ ಅಂತರ್ಗತನಾದ ಕಲ್ಕಿಯನ್ನ ವೈಕುಂಠದಲ್ಲಿದ್ದ ಭಗವಂತನನ್ನು ಹೊಂದುತ್ತಾನೋ ಇಲ್ವೋ? ಹೇಳಲೇ ಇಲ್ಲಲ್ಲಿ ನೀವು. ಅಂತ ಮಂದಾಧಿಕಾರಿಗಳಿಗೆ ಬರುವ ಶಂಕಾವನ್ನು ಶ್ರೀಮದ್ ಆಚಾರ್ಯ ನಿವೃತ್ತಿ ಮಾಡ್ತಾರೆ. ಇಹ ಪೃಥಿವ್ಯಾದಿಷು ಸ್ಥಿತ ಭಗವತ್ ಪ್ರಾಪ್ತಾವಪಿ. ಏನು ಚಿಂತೆ ಮಾಡಬೇಡ್ರಿ. ಪೃಥ್ವಿಯಲ್ಲಿದ್ದ ಪರಶುರಾಮ, ಅಂತರಿಕ್ಷದಲ್ಲಿದ್ದ ರಾಮ, ದ್ಯುಲೋಕದಲ್ಲಿದ್ದ ಕೃಷ್ಣ, ಸೂರ್ಯಮಂಡಲದಲ್ಲಿದ್ದ ಕಲ್ಕಿ, ಕ್ಷೀರಸಾಗರ ನಾರಾಯಣ, ಯಾರ ಉಪಾಸನೆ ಮಾಡಿದ್ರು ಎಲ್ಲರೂ ಅವನನ್ನ ಹೊಂದುತ್ತಾರೆ. ಯಾಕಂದ್ರೆ ಐಕ್ಯಾತ್, ಎಲ್ಲ ಭಗವದ್ ರೂಪಗಳು ಒಂದೇ ಆದದ್ರಿಂದ ಯಾರನ್ನ ಉಪಾಸನೆ ಮಾಡಿದ್ರು ಕೂಡ ಅವರು ಹೊಂದುತ್ತಾರೆ. ಮುಂದ ಪರೋಹ ಅಸ್ಯ ಆದಿತ್ಯ ಜಯ ಜಯೋ ಭವತಿ. ಅದು ಮಂತ್ರ. ಆ ಮಂತ್ರದ ಅರ್ಥ ಬರೀತಾರೆ. ಆದಿಸ್ತಸ್ಯ ಆದಿತ್ಯ ನಾಮ್ನಃ ಭಗವತಃ ಪ್ರಾಪ್ತ್ಯ ಪರೋಜಯ ರೂಪಾಂತರ ಪ್ರಾಪ್ತಿರಪಿ ಭವತಿ. ರೂಪಾಂತರ ಪ್ರಾಪ್ತಿಯೂ ಆಗ್ತದ. ಸೂರ್ಯಾಂತರ್ಗತ ಭಗವದ್ ರೂಪದ ಉಪಾಸನೆ ಮಾಡಿದ ಮೇಲೆ ವೈಕುಂಠದಲ್ಲಿದ್ದ ಭಗವದ್ ರೂಪವು ಸಿಗುತ್ತದೆ. ಸರಿ ಆಯ್ತಾ? ನೋಡ್ರಿ, ಇಲ್ಲೊಂದು ಸಣ್ಣ ವಿಚಾರ ತಿಳಿಸ್ತೀನಿ ನಿಮಗೆ. ಏನ್ ತಿಳಿಸ್ತೀನಿ ಅಂತಂದ್ರೆ, ಈ ಪ್ರಿಂಟ್ ಹಾಕಿದವರು ಎಷ್ಟು ತಪ್ಪು ಮಾಡ್ತಾರ ಅನ್ನೋದಕ್ಕೆ ನಮಗೆ ಎಷ್ಟು ಸಮಸ್ಯೆ ಆಗ್ತದ ಅಂತಂದ್ರೆ, ಸುಮ್ನೆ ನಾನು ಯಾರು ದೋಷ ಹೇಳ್ತಿಲ್ಲ, ನನಗೆ ಓದ್ಲಿಕ್ಕೆ ಎಷ್ಟು ಕಷ್ಟ ಆಗ್ಯದ ಅಂಬೋದು ನಿಮ್ ಮುಂದೆ ತೋಡ್ಕೊಳಿಕತ್ತೀನಿ. ದುಃಖ ಹೇಳ್ಕೋಬೇಕು ನೋಡ್ರಿ ಮಂದಿ ಮುಂದೆ, ಅಂದ್ರೆ ಸಮಾಧಾನ ಆಗ್ತದೆ. ಹಂಗೆ ಹೇಳ್ಕೊಳಿಕತ್ತೀನಿ. ಏನು ಅಂತಂದ್ರೆ, ಇಲ್ಲಿ ಮೂಲವಾದ ಪದ ಯಾವುದು, ಅದಕ್ಕೆ ವ್ಯಾಖ್ಯಾನ ಯಾವುದು ಅಂತ ಹೇಳಿ ಇವರು ಪ್ರಿಂಟ್ ಹಾಕೋರಿಗೆ ಹಾಕ್ಲಿಕ್ಕೆ ಬರ್ತಿತ್ತು. ಅವ್ರೇನ್ ಮಾಡ್ಬಿಟ್ರು ಅಂದ್ರೆ, ಇದನ್ನ 4 ವಾಕ್ಯಗಳು ಮಾಡಿ ಹಾಕಿಬಿಟ್ರು. ಅಕ್ಷರಶಃ ಇದು 4 ವಾಕ್ಯ ಅಲ್ಲವೇ ಅಲ್ಲ. ನೋಡ್ರಿ ಹೆಂಗದ, ನಾ ವಾಕ್ಯ ಓದ್ತೀನಿ. ಪ್ರಾಪ್ನೋತಿ ಇಹ ಆದಿತ್ಯಸ್ಯ ಜಯಂ ಇಸ್ ಈಕ್ವಲ್ ಟು ಇಹ ಪೃಥಿವ್ಯಾದಿಷು ಸ್ಥಿತ ಭಗವತ್ ಪ್ರಾಪ್ತೌ ಆದಿತ್ಯಸ್ಥ ಏವ ಪ್ರಾಪ್ಯತೆ, ಕಾಮ ಐಕ್ಯಾತ್. ಫುಲ್ ಪಾಯಿಂಟ್. ಇಷ್ಟು ಸೆಂಟೆನ್ಸ್ ಒಂದದ್ರಿ ಅದು. ಆಯ್ತಾ? ನೆಕ್ಸ್ಟ್ ಸೆಂಟೆನ್ಸ್, ಪರೋಹ ಆದಿತ್ಯಸ್ಯ ಜಯ ಜಯೋ ಭವತಿ. ಇದು ಮೂಲವಾಕ್ಯ. ಇದರ ಮುಂದೆ ಇಸ್ ಈಕ್ವಲ್ ಟು ಹಾಕಿ ಆದಿತ್ಯಸ್ಥಸ್ಯ ಆದಿತ್ಯ ನಾಮ್ನಃ ಭಗವತ ಪ್ರಾಪ್ತ್ಯ ಪರೋಜಯ ರೂಪಾಂತರ ಪ್ರಾಪ್ತಿರಪಿ ಭವತಿ. ಇದು ಅರ್ಥ. ಅದಕ್ಕೆ ಇರೋದು 2 ಸೆಂಟೆನ್ಸ್. 4 ಭಾಗ ಮಾಡಿ ಏನ್ ಹೇಳಿಕೊಂಟಾರ ಅಂತ ಅನ್ನೋದು ತಿಳಿಲಾರ್ದಂಗ ಮಾಡೋ ವ್ಯವಸ್ಥೆ ಇವ್ರ ಕಡೆ ಅದರಿ. ಪ್ರಿಂಟ್ ಹಾಕೋ ಸಾಮರ್ಥ್ಯ ಎಷ್ಟದ ಅಂದ್ರೆ, ಓದಿದವ್ರಿಗೆ ಏನೂ ಅರ್ಥ ಆಗಿರ್ಬಾರ್ದು, ಅಷ್ಟು ಚಂದ ಬರಿತೀವಿ ನಾವು ಅಂತ ಒಂದು ಪಾಂಡಿತ್ಯ ಅದು. ನನಗೆ ಅವ್ರ ಬಗ್ಗೆ ಸಿಟ್ಟಿಲ್ಲ. ಎಷ್ಟು ಅನಾನುಕೂಲ ಆಗ್ತದ ಓದೋರಿಗೆ. ನೀವ್ ಯಾಕೆ ಪುಸ್ತಕ ಪ್ರಿಂಟ್ ಮಾಡ್ಲಿಕ್ಕತ್ತೀರಿ? ಇದಕ್ಕೆ ದುಡ್ಡು ಯಾಕೆ ಕೊಟ್ಟಿರ್ತಾರ ಅವ್ರು? ಪುಸ್ತಕ ಕೊಡೋರು ತಗೊಳ್ಳೋರು. ಪುಸ್ತಕ ಚಂದ ಇರ್ತದೆ ಅಂತಾನೆ ತಗೊಂಡಿರೋದು. ನೋಡ್ರಿ, ಜವಾಬ್ದಾರಿ ಅದು. ಸಂಪಾದಕನ ಜವಾಬ್ದಾರಿ ಏನು ಅಂದ್ರೆ, ನಾ ಹೇಳ್ತೀನಿ ನೋಡ್ರಿ, ನೀವೇನ್ ಮಾಡ್ಬೇಕು ಈಗ ಅಂದ್ರೆ, ನಮ್ ಪುಸ್ತಕ ಇದ್ದವ್ರು, ನನ್ನ ಪುಸ್ತಕ ಅಂದ್ರೆ 313ನೇ ಪೇಜಿನಲ್ಲಿ ನಾ ಹೇಳಿದಂಗೆ ನೀವು ಬರ್ಕೊಂಡ್ರಿ ಅಂದ್ರೆ ಸರಳ ನಿಮ್ಗೆ ಅರ್ಥ ಆಗ್ತದ. ಪ್ರಾಪ್ನೋತಿ ಆದಿತ್ಯಸ್ಯ ಜಯಂ ಅಂದ ಮುಂದ ದಂಡಕವನ್ನ ಕಾಟ್ ಹೊಡೆದು ಅಲ್ಲಿ ಏನ್ ಮಾಡ್ಬೇಕು? ಈಕ್ವಲ್ಸ್ ಟು ಹಾಕ್ಬೇಕಲ್ಲಿ. ಈಕ್ವಲ್ಸ್ ಟು ಹಾಕ್ಬೇಕದ. ಶ್ರೀಮದಾಚಾರ್ಯ ಹಿಂಗ್ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ.
ಇದನ್ನ ಬರೆದವ್ರು ಯಾರು ಹಿಂಗ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಮೂಲ ಪದ ಅಂತ ಗೊತ್ತಾಗಿ ಮುಂದೆ ಅರ್ಥ ಬರೆಯೋ ಹೋಗಿ ನಮಗೆ ತಿಳಿಬೇಕು ಅದನ್ನು. ಆಯ್ತಾ? ಬರ್ಕೊಳ್ರಿ, ಈಸ್ ಈಕ್ವಲ್ ಟು ಹಾಕೊಳ್ರಿ. ಹಾಕೊಂಡ್ರಿ ಈಗ ಅಂದ್ರೆ ನಾ ಸೆಂಟೆನ್ಸ್ ಓದ್ತೀನಿ ನೋಡ್ರಿ. ಪ್ರಾಪ್ನೋತಿ ಈಗ ಆದಿತ್ಯಸ್ಯ ಜಯಂ, ಇದು ಮೂಲ ವಾಕ್ಯ. ಅದರ ಅರ್ಥ ಈಸ್ ಈಕ್ವಲ್ ಟು ಏನು ಅಂದ್ರೆ ಇಹ ಪೃಥಿವ್ಯಾದಿಷು ಸ್ಥಿತ ಭಗವತ್ ಪ್ರಾಪ್ತೋಪಿ ಆದಿತ್ಯಸ್ಥ ಇವ ಪ್ರಾಪ್ಯತೆ ಕಾಮ. ಅದಂಡಕ ಬೇಕಾಗಿಲ್ಲ, ಕಾಮ. ಈಗ ಕಾಮ ಹಾಕೊಂಡು ಐಕ್ಯಾತ್ ಫುಲ್ ಪಾಯಿಂಟ್ ಮುಗೀತು. ಇಡೀ ಒಂದು ಸೆಂಟೆನ್ಸ್ ಮುಗಿದು ಹೋಯ್ತು. ನಿಮ್ದು ಹಂಗದೇನಪ್ಪ? ನಾ ಹೇಳ್ದಂಗ ಅದೇ ನಿಮ್ದು? ಸರಿ, ಮುಂದೆ ನೋಡ್ರಿ ಎರಡನೇ ಸೆಂಟೆನ್ಸ್. ಪರೋಹ ಆದಿತ್ಯಸ್ಯ ಜಯಾಜ್ಜಯೋ ಭವತಿ ಈಸ್ ಈಕ್ವಲ್ ಟು ಹಾಕ್ರಿ. ಮುಂದೆ ದಂಡಕ ಬೇಡ, ತೆಗಿರೋದನ್ನ ತೆಗಿಬೇಕು. ಅದನ್ನ ಅಲ್ಲಿರ್ಬೇಕು. ಕರೆಕ್ಟ್ ಅದ, ಫುಲ್ ಪಾಯಿಂಟ್ ಅದು ಹೇಳಿ. ಫುಲ್ ಪಾಯಿಂಟ್ ಅದು ಹಾಕ್ಬೇಕು. ಅಲ್ಲಿ ಭವತಿ ಆದ್ಮೇಲೆ ಈಸ್ ಈಕ್ವಲ್ ಟು ಹಾಕ್ರಿ. ಅದಕ್ಕೆ ಅರ್ಥ ಆದಿತ್ಯಸ್ಥಸ್ಯ ಆದಿತ್ಯ ನಾಮ್ನೋ ಭಗವತಃ ಪ್ರಾಪ್ತ್ಯ ಪರೋಜಯ ರೂಪಾಂತರ ಪ್ರಾಪ್ತಿರಪಿ ಭವತಿ. ಇದಿಷ್ಟು ಕರೆಕ್ಷನ್ ಮಾಡ್ಕೋಬೇಕು ನಾವು. ನಮ್ಮ ಆಚಾರ್ಯ ಹೇಳ್ತಿದ್ರಿ, ಪಾಪ ನಮ್ಮ ಗುರುಗಳು ಬಹಳ ಅನುಭವಿಸ್ಬಿಟ್ರೆ ಇಂತಹ ಗ್ರಂಥಗಳನ್ನ. ಅವ್ರು ಹೇಳ್ತಿರ್ಬೇಕು ನಮ್ಮ ಪಾಠ ಹೇಳೋ ಕಾಲಕ್ಕೆ, ನೋಡ್ತಮ್ಮ ಮುದ್ರಣ ಮಾಡಿದವ್ರ ಮೇಲೆ ವಿಶ್ವಾಸದಿಂದ ನೀವು ಓದ್ಲಿಕ್ಕೆ ಹೋಗ್ಬೇಡ. ಸ್ಪಷ್ಟ ಹೇಳ್ತೀನಿ ನಮ್ಮ ಆಚಾರ್ಯ. ಆ ಪುಸ್ತಕದ ಮೇಲೆ ವಿಶ್ವಾಸದಿಂದ ಓದ್ಬೇಡ. ನಾ ಹಿಂಗ ಕೇಳ್ಬಿಡ್ತಿದ್ನಲ್ಲ ಆಚಾರ್ಯಗೆ, ನೀವ್ ಹೇಳೋದು ತಪ್ಪ ಆಚಾರ್ಯ, ಪುಸ್ತಕದಾಗ ಇದ್ದು ಕರೆಕ್ಟ್ ಅಂತ ನಾ ಹೇಳ್ತಿದ್ದೆ ನಮ್ಮ ಆಚಾರ್ಯಗೆ. ಭ್ರಾಂತಿ ಬರ್ತಿತ್ತು. ಈಗ ಬಂದ್ ನೋಡ್ರಿ ಹಂಗ ಭ್ರಾಂತಿ ಬರ್ತಿತ್ತು ನಮಗೆ. ನಾ ಹೇಳ್ತಿದ್ದೇನೆ ಆಚಾರ್ಯ ಪುಸ್ತಕದಾಗ ಹಿಂಗದ, ನೀವ್ ಹೆಂಗ್ ಹೇಳ್ತೀರಿ? ಜಗಳಕ್ಕೆ ನಿಲ್ತಿದ್ದೆ ನಾನು. ನಮ್ಮ ಆಚಾರ್ಯ ಅಂತಿದ್ರು, ಅಪ್ಪ ಪುಸ್ತಕದ ಮೇಲೆ ಭಾರ ಹಾಕೊಂಡು ಕೂಡಬಾರ್ದಪ್ಪ. ಟೀಕಾ ಟಿಪ್ಪಣಿಗಳಿರ್ತಾವ, ಅವನು ಓದಬೇಕು. ಆಗ ಮೂಲವಾಕ್ಯ ಏನಂಬುದು ಸ್ಪಷ್ಟ ಆಗ್ತದ ಅಂತ ಪಾಪ 10 ಸಲ ತೋರಿಸಿ ಕರೆಕ್ಷನ್ ಮಾಡ್ಕೊಡ್ತೀರಿ ನಮ್ಮ ಆಚಾರ್ಯ. ಮುದ್ರಾ ರಾಕ್ಷಸ ಅಂತ ಕರೀತಾರ ಅದಕ್ಕ. ಮುದ್ರಾ ರಾಕ್ಷಸ ಬಗ್ಗೆ ಹೋಗ್ಬೇಡ ಅಂತ. ಇಡೀ ಇದು ಒಂದು ಸೆಂಟೆನ್ಸ್ ನೋಡ್ಬಿಟ್ರೆ ನಿಮ್ಗೆ ಗೊತ್ತಾಗ್ತದೆ ಎಲ್ಲ ಎಷ್ಟು ಅಬದ್ಧ ಪ್ರಿಂಟ್ ಮಾಡ್ತಾರ ಅಂಬೋದು. ಹೌದು, ದಂಡಕಾಂಡ ಫುಲ್ ಸ್ಟಾಪ್. ಅದು ಫುಲ್ ಸ್ಟಾಪ್ ಅಲ್ಲೇ ಇಲ್ಲದು. ಅದು ಮೇಲಿನ ವಾಕ್ಯ ತೆಳಗೆ ತಗೊಂಡ್ ಬರ್ತಾರೆ. ಈಗ ನೋಡ್ರಿ ನಾ ಒಂದ್ ಹೇಳ್ತೀನಿ ಕೇಳ್ರಿ. ಇಲ್ಲಿ ನೋಡ್ರಿ ನನ್ನ ಕಡೆ ನೋಡ್ರಿ ಎಲ್ಲಾರು. ಕಾಂತಾಯ ಕಲ್ಯಾಣ ಗುಣೈಕದಾಮ್ನೆ ಅಂತದ ಅಂತ ಇಟ್ಕೊಳ್ರಿ. ಕಾಂತಾಯ ನೀವು ಶ್ಲೋಕ ಕಾಂತಾಯ ಮನೋಹರನಾದ ಅಂತ ಬರ್ದು ಬಿಟ್ಟೆ ಅಂತ ಇಟ್ಕೊಳ್ರಿ. ನಾನು ಕಾಂತಾಯ ಮನೋಹರನಾದ ಅಂದ್ರೆ ಇದು ಪೂರ್ಣ ಒಂದು ವಾಕ್ಯನೋ, ಕಾಂತಾಯ ಎಂಬುದಕ್ಕೆ ಮನೋಹರನಾದ ಅಂತ ಅರ್ಥನೋದು ಸ್ವಲ್ಪ ತಿಳಿತದಿಲ್ಲ ಯಾರಿಗಾರ? ಕಾಂತಾಯ ಬಿಟ್ಟು ಅದನ್ನ ಒಂದ ಬೋಲ್ಡ್ ಲೆಟರ್ ಒಳಗೆ ಹಾಕ್ಬೇಕು, ಮನೋಹರನಾದ ಎಂಬುದು ಸ್ಮಾಲ್ ಲೆಟರ್ ಒಳಗೆ ಹಾಕ್ಬೇಕು. ಅಂದ್ರೆ ಇದು ಮೂಲ, ಇದು ಅರ್ಥ ಅಂತ ಗೊತ್ತಾಗ್ತದೆ. ಇಲ್ಲ ಅಂದ್ರೆ ಈಸ್ ಈಕ್ವಲ್ ಟು ಹಾಕ್ಬೇಕು. ಅಟ್ಲೀಸ್ಟ್ ಇಲ್ಲ ಅಂದ್ರೆ ಸ್ವಲ್ಪ ಬಿಡಿಸಿ ಬಿಡಿಸಿ ಅದು ಚಂದಾಗಿ ಕಾಣೋ ಹಂಗಾರ ಹಾಕ್ಬೇಕು. ನಮ್ ಸಲುವಾಗಿ ನೀವು ಜ್ಞಾನಿಗಳಿದ್ದೀರಿ, ನಿಮ್ ಬಗ್ಗೆ ತಕರಾರಿಲ್ಲ. ನನ್ನ ಸಲುವಾಗಿ ನಾ ಮಂದಾಧಿಕಾರಿ ಇದ್ದೀನಿ. ಹೆಂಗ್ ಮಾಡ್ಬೇಕು? ಇದು ಪುಸ್ತಕ ಬರೆಯೋದೊಂದು ಕ್ರಮ ಇರ್ತದೆ, ಸುಮ್ಮನೆ ಬರಿಬಾರ್ದು ಹಂಗೆಲ್ಲ. ಮುಂದೆ ಈ 4 ವಾಕ್ಯಗಳನ್ನು ಸರಿ ಮಾಡ್ಕೊಂಡಾಯ್ತು. ಈಗ ನಾವು ಮಾಡ್ಕೊಂಡ್ಮೇಲೆ ಈಗ ಆಚಾರ್ಯರು ಪ್ರಮಾಣ ಕೊಡ್ತಾರೆ. ಈಗ ಸ್ವರೂಪಂ ಏಕಂ ಪ್ರಾಪ್ತಸ್ತು ವಿಷ್ಣೋ ಸ್ಯಾತ್ ಸರ್ವರೂಪಗಃ ಐಕ್ಯಾತ್. ಕಾಮ ಹಾಕೊಳ್ರಿ ಶ್ಲೋಕದಾಗ. ಇದೇನ್ ಅವ್ರ ಸಮಸ್ಯೆ ಇಲ್ಲ. ಇದು ನಾವು ತಿಳ್ಕೊಳ್ಳಿಕ್ ಕಾಮ ಹಾಕೊಳ್ಳೋದು. ಇದಕ್ಕೇನು ಮುದ್ರಣಕಾರಿಗೂ ಸಮಸ್ಯೆ ಇಲ್ಲ, ಶ್ರೀಮದಾಚಾರ್ಯ ನಮಗ್ ಸಮಸ್ಯೆ ಇದು. ಸ್ವರೂಪಂ ಏಕಂ ಪ್ರಾಪ್ತಸ್ತು ಯಹ ಯಾವ ವ್ಯಕ್ತಿಯು ಇಷ್ಟು 22 ಭಗವದ್ ರೂಪಗಳನ್ನು ಏನ್ ಹೇಳ್ತಿದ್ದೀವೋ ಇಲ್ಲಿ ಏಕಂ ಸ್ವರೂಪಂ ಪ್ರಾಪ್ತಸ್ತು ಭಗವಂತನ 22 ರೂಪಗಳಲ್ಲಿ ಒಂದು ರೂಪವನ್ನ ನಾವು ಹೊಂದಿದರೂ ಸ್ಯಾತ್ ಸರ್ವರೂಪಗಃ ಎಲ್ಲಾ ರೂಪಗಳನ್ನು ಹೊಂದಿದಂತೆಯೇ. ಯಾಕ ಅಂದ್ರೆ ಐಕ್ಯಾತ್ ಉತ್ತರ ಕೊಟ್ಬಿಟ್ರು ಶ್ರೀಮದಾಚಾರ್ಯ. ಭಗವಂತನ ರೂಪಗಳಿಗೆ ಐಕ್ಯವಿದ್ದದರಿಂದಾಗಿ ನೀವು ಯಾವ ಒಂದು ರೂಪವನ್ನ ಹೊಂದಿದರೂ ಎಲ್ಲಾ ರೂಪವನ್ನು ಹೊಂದಿದಂತೇನೇ. ಎಲ್ಲಾರನ್ನ ಹೊಂದ್ಕೋತ ಇಲ್ಲ ಹೋದ್ರಪ್ಪ, ನಮಗ ಆಗುದಿಲ್ಲ. 4 ಗುಡಿ ಕಟ್ಟೋಕ್ಕಿಂತ ಒಂದೇ ಗುಡಿ ಒಳಗೆ ಗರ್ಭಗುಡಿಯಾಗ 4 ಮಂದಿನ ಕೂಡ್ಸ್ಬಿಟ್ರೆ ಚಲೋ ಅಲ್ಲ? ಮತ್ತ ಗಣಪತಿ ಗುಡಿ ಬ್ಯಾರೆ, ರಾಯರ ಮಠ ಬ್ಯಾರೆ, ಹಣಮಪ್ಪನ ಗುಡಿ ಬ್ಯಾರೆ, ವೆಂಕಪ್ಪನ ಗುಡಿ ಬ್ಯಾರೆ ಮಾಡೋಕ್ಕಿಂತ ಮ್ಯಾಲ್ ದೊಡ್ಡ ವೆಂಕಪ್ಪ, ಅದ್ರ ಕೆಳಗೆ ಹಣಮಪ್ಪ, ಅದ್ರ ಕೆಳಗೆ ರಾಯರು, ಮುಗ್ದೇ ಹೊತ್ತು ಗಣಪ, ಕ್ಲಾಸ್ ಅಷ್ಟ್ರದೊಮ್ಮೆ ಪೂಜೆ ಆಗೋಗ್ಬಿಡ್ತು, ಪ್ರದಕ್ಷಿಣೆ ಮುಗ್ದ ಹೊತ್ತು. ಹಂಗ ಅಂತ ಹೇಳ್ದಂಗ ಲೆಕ್ಕ. ಹೌದಾ, ಬಹಳ ಸಂತೋಷ ಆಯ್ತು, ಬ್ಯಾಡ ಅಂದಿಲ್ಲ ಅಲ್ರಿ ಆಚಾರ. ಒಬ್ಬನ್ನ ಹೊಂದಿದ್ಮೇಲೆ ಎಲ್ಲಾರನ್ನು ಹೊಂದೋದ್ಮೇಲೆ ಎಲ್ಲಾರನು ಯಾಕೆ ಪೂಜೆ ಮಾಡಿ ಕೂತ್ಕೊಡ್ಬೇಕು ನಾವು? ಉಳಿದವ್ರ ಪೂಜೆ ಯಾಕೆ ಮಾಡ್ಬೇಕು ಹೇಳ್ರಿ? ಒಬ್ಬರನ್ನ ಹೊಂದಿದ್ದಕ್ಕೆ ಎಲ್ಲಾರನ್ನ ಹೊಂತೀರಿ ಅಂತ ನೀವು ಹೇಳಿದ್ಮೇಲೆ ಸ್ವರೂಪಂ ಏಕಂ ಪ್ರಾಪ್ತಸ್ತು ವಿಷ್ಣೋ ಸ್ಯಾತ್ ಸರ್ವರೂಪಕಃ, ಒಂದು ಭಗವದ್ ರೂಪವನ್ನು ಹೊಂದಿದ್ದಕ್ಕೆ ಎಲ್ಲಾ ಭಗವದ್ ರೂಪವನ್ನು ಹೊಂದಿದಂತೆ ಆಯಿತು ಅಂತ ಹೇಳಿ ಐಕ್ಯಾತ್ ಅಂತ ಹೇಳೋದಾದ್ರೆ ಯಾಕೆ ಹೇಳ್ತೀರಿ ಅಂದ್ರೆ ನೋಡ್ರಿ, ತಥಾಪಿ ಸಂಪ್ರಾಪ್ತಿ ಬಹುಪಾಸ್ತ್ಯ ಸುಖಾಧಿಕ. ಹೆಚ್ಚು ಭಗವದ್ ರೂಪಗಳ ಉಪಾಸನೆ ಮಾಡುವುದರಿಂದ ಹೆಚ್ಚು ಸುಖ ಬರ್ತದೆ ಎನ್ನುವುದಕ್ಕೆ ಮಾಡಬೇಕು. ಗೊತ್ತಾಯ್ತಾ?
ಹೆಚ್ಚು ಭಗವದ್ ರೂಪಗಳ ಉಪಾಸನಕ್ಕ ಫಲ ಏನು? ಹೆಚ್ಚಿನ ಸುಖ. ಯಾಕೆ ಹೆಚ್ಚು ಭಗವದ್ ರೂಪಗಳು ಬಂದವು? ಸುಖಕ್ಕಾಗಿ, ನಮ್ಮ ಸುಖಕ್ಕಾಗಿ ಬಂದದ್ದು. ರಾಮನನ್ನು ಉಪಾಸನ ಮಾಡೋ ಜೊತೆ ಕೃಷ್ಣನ್ ತಂದಿಟ್ಟುಕೊಂಡ್ರು, ಕೃಷ್ಣನ್ ಪೂಜೆ ಮಾಡಿದ್ರು. ಕೃಷ್ಣನ್ ಮಾಡೋರು ನರಸಿಂಹನ್ ತಂದಿಟ್ಟುಕೊಂಡ್ರು. ಹಿಂಗ ಒಂದನ್ನ ಎರಡರಿಂದ ಮೂರಕ್ಕೆ ಹೋದಾಗ ಮೂರು ಪ್ರತಿಮೆಗಳಲ್ಲಿ ಇದ್ದ 3 ಸಚ್ಚಿದಾನಂದ ವಿಗ್ರಹಗಳ ಪೂಜೆ ಮಾಡಿದ್ರಿಂದ ಹೆಚ್ಚಿನ ಸುಖ ಬರ್ತದೆ ಅನ್ನೋದಕ್ಕಾಗಿ ಅಷ್ಟು ರೂಪಗಳ ಉಪಾಸನ ಮಾಡಬೇಕು. ಕ್ಷೀರಾಭಿಷೇಕ ಮಾಡಿದ್ರೆ ಮುಗಿತಿತ್ತು. ಪಂಚಾಮೃತ ಯಾಕೆ ಮಾಡಿದ್ರಪ್ಪ ಅಂತಂದ್ರೆ ಸಂತೋಷ, ಹೆಚ್ಚು ಸುಖ ಬರ್ತದೆ. ಬರೀ ಅಭಿಷೇಕ ಮಾಡಿದ್ರೆ ಮುಗಿತಿತ್ತು. ಹಾಲಿನ ಅಭಿಷೇಕ ಯಾಕೆ ಮಾಡಿದ್ರಿ ಅಂದ್ರೆ ಸುಖ ಆಧಿಕ್ಯ. ಹಿಂಗೆಲ್ಲ ಅದಕ್ಕೆ ಪೂಜಾ. ಗಂಧ ಅದನ್ನ ನೀರು ಮಾಡಿ ಹಚ್ಚಿದ್ರು ಬರ್ತದೆ, ಗಟ್ಟಿ ತೆಗೆದು ಹಚ್ಚಿದ್ರು ಬರ್ತದೆ. ಯಾಕ? ಅದಕ್ಕೆ ಸುಖ ಆಧಿಕ್ಯ ಉಂಟು. ಹಿಂಗವೆಲ್ಲ ಅದಕ್ಕೋಸ್ಕರ ಮಾಡಬೇಕು. ಇನ್ನು ಸರಿ ಅಲ್ರಿ, ಆದಿತ್ಯಸ್ಯ ಜಯಂ ಅಂತ ತಿಳ್ಕೊಂಡು ಮೂಲ ಮಂತ್ರದಲ್ಲಿ ಜಯ ಅಂತ ಬರ್ತದೆ. ನೀವು ಅರ್ಥ ಹೇಳೋ ಕಾಲಕ್ಕೆ ಶ್ರೀಮದಾಚಾರ್ಯ ಏನ್ ಮಾಡಿದ್ರು? ಪ್ರಾಪ್ಯತೆ, ಹೊಂದುತ್ತಾನ ಅಂತ ಬರೆದು ಬಿಟ್ರಿ. ಆಕ್ಚುಲಿ ಜಯ ಎಂಬುದಕ್ಕೂ ಜಯ ಅಂದ್ರೆ ಗೆಲ್ಲು ಅಂತ ಅರ್ಥ, ಮತ್ತ ಪ್ರಾಪ್ನೋತಿ ಅಂದ್ರೆ ಹೊಂದು ಅಂತ ಅರ್ಥ. ಹೊಂದು ಗೆಲ್ಲು ಎರಡು ಸಮಾನಾರ್ಥಕ ಹೆಂಗಾಗ್ಬೇಕು ಮತ್ತೆ ಪ್ರಶ್ನೆ ಏನು? ಜಯ ಈಸ್ ಈಕ್ವಲ್ ಟು ವಿಕ್ಟ್ರಿ ಅಂತ ಅರ್ಥ, ಗೆಲುವು ಅಂತ ಅರ್ಥ. ಶ್ರೀಮದಾಚಾರ್ಯ ಅರ್ಥ ಮಾಡ್ಲಿಕ್ಕೆ ಜಯ ಅಂದ್ರೆ ಹ್ಯಾವಿಂಗ್ ಅಂತ ಅರ್ಥ ಮಾಡ್ಲಿಕ್ಕೆ, ಹೊಂದುವಿಕೆ ಅಂತ ಅರ್ಥ ಮಾಡ್ಲಿಕ್ಕೆ. ಹೆಂಗ ಬಹಳ ವ್ಯತ್ಯಾಸ ಆಯ್ತಲ್ಲ ಅಂತ ಬಂದ್ರೆ ಅದಕ್ಕೆ ಶ್ರೀಮದಾಚಾರ್ಯ ಅಂತಾರ, ತಪ್ಪು ತಿಳ್ಕೊಂಡಿರಿ. ಜಯ ಎಂಬುದು ಶಬ್ದಕ್ಕೂ ಹೊಂದು ಅನ್ನೋ ಪ್ರಯೋಗನೂ ಅದ. ತೋರಿಸ್ತೀನಿ, ಶುರು ಮಾಡಿದ್ರಿ. ಈಗ ಜಯೋ ನಾಮ ಪ್ರಾಪ್ತಿರೇವ, ಸೂರ್ಯಲೋಕದ ಆದಿತ್ಯನ ಜಯ ಅಂದ್ರೆ ಸೂರ್ಯಲೋಕವನ್ನ ಹೊಂದುವುದು ಅಂತ ಅರ್ಥ ಮಾಡಬೇಕೆ ಹೊರತಾಗಿ ಸೂರ್ಯನನ್ನ ಗೆಲ್ಲುವುದು ಅಂತ ಅರ್ಥ ಮಾಡಬಾರದು. ಯಾಕಂದ್ರ ನಿನಗ ಆ ಶಕ್ತಿಯೇ ಇಲ್ಲ. ಉಪಾಸನಾ ಮಾಡಿ ಸೂರ್ಯಲೋಕವನ್ನು ಹೆಂಗ್ ಗೆಲ್ತಿ ನೀನು? ಉಪಾಸನಾ ಮಾಡಿ ಸೂರ್ಯಲೋಕವನ್ನು ಹೊಂದುತ್ತಿ. ಉಪಾಸನಾ ಮಾಡಿ ಅಲ್ಲಿ ಆದಿತ್ಯ ಜಯಾಜಯೋ ಭವತಿ ಅಂತಂದ್ರೆ ವೈಕುಂಠ ಗೆಲ್ತೀನಿ ಅಂತ ಅರ್ಥ, ವೈಕುಂಠವನ್ನು ಹೊಂದುತ್ತೀನಿ ಅಂತ ಅರ್ಥ. ಅದರಿಂದ ಮೊದಲು ಇಲ್ಲಿ ಏನ್ ಮಾಡಬೇಕು? ತಾತ್ಪರ್ಯಾನುಸಾರವಾಗಿ ಸರಿ ವಿವರಣೆ ತಗೋಬೇಕು. ಓಕೆನಾ? ಮುಗಿತಾ? ನೆಕ್ಸ್ಟ್ ಓಕೆ ಮುಂದ ಅದಕ್ಕಂದ್ರು ಹೌದು ಎಲ್ಲದ ಧನಜಿತೆ, ಸ್ವರ್ಜಿತೆ, ಸತ್ರಾಜಿತೆ ಇತ್ಯಾದಿವತ್ 3 ಪ್ರಯೋಗ ತೋರಿಸ್ತಾರೆ ಶ್ರೀಮದಾಚಾರ್ಯ. ನಮ್ಮ ಆಚಾರ್ಯರು ಇಷ್ಟು ವ್ಯವಸ್ಥಿತ ವ್ಯಾಖ್ಯಾನಕಾರರು ಅಂತ ಹೇಳ್ತೇನೆ ನಿಮಗೆ, ಬಹಳ ಬ್ಯೂಟಿಫುಲ್. ಜಿತ ಜಯ ಅನ್ನೋ ಶಬ್ದಕ್ಕೆ ಹೊಂದು ಅನ್ನೋ ಅರ್ಥ ಬಂತೀಗ. ಹೆಂಗ ಅಂದ್ರೆ ಧನಜಿತೆ, ಹಣವನ್ನ ಗೆದ್ದ. ಹಣವನ್ನ ಗೆದ್ದ ಅಂದ್ರೆ ಏನು? ಹಣವನ್ನು ಹೊಂದಿದ್ದಾನೆ, ಇಷ್ಟೇ ಅರ್ಥದ ಧನಜಿತೆ. ಸ್ವರ್ಜಿತೆ, ಅವನು ಯಜ್ಞದಿಂದ ಸ್ವರ್ಗವನ್ನು ಗೆದ್ದ ಅಂದ. ಯಜ್ಞದಿಂದ ಸ್ವರ್ಗ ಗೆಲ್ಲು ಅಂದ್ರೆ ಏನು? ಸ್ವರ್ಗಕ್ಕೆ ಹೋಗಿ ಮುಟ್ಟಿದ ಅಂತ ಅರ್ಥ. ಸತ್ರಾಜಿತ, ಸತ್ರಾಜಿತ ಅಂದ್ರೆ ಸತ್ಯಭಾಮನ ಅಪ್ಪಮ್ಮ ಸತ್ರಾಜಿತ. ಅವರಪ್ಪ ಯಾರು ಅಂತ ಯಾರೋ ಕೇಳಿದ್ರಂತ ಒಬ್ಬರಿಗೆ ಪುರಾಣದಾಗ. ಹೆಸರು ಹೇಳಿಲ್ಲ, ಯಾರೋ ಆಚಾರ್ಯ ಪುರಾಣ ಹೇಳಕತ್ತೀರ ಭಾಗವತ ಏನು ಅಂತ ಕೇಳಿದ್ರೆ ಸತ್ರಾಜಿತ ಅಂತ ಬಂದ, ಸತ್ಯಭಾಮನಪ್ಪ ಅಂತ ಹೇಳಿದ್ರು. ಪುರಾಣ ಕೂತಾಗ ಯಾರೊಬ್ರು ಕೇಳಿರಂತ ಆಚಾರ್ಯ ಸತ್ರಾಜಿತನ ಅಪ್ಪನ ಹೆಸರೇನು ಅಂತ. ಆಚಾರ್ಯ ಗೊತ್ತಿರ್ಲಿಲ್ಲ ಪ್ರಾಮಾಣಿಕವಾಗಿ. ಇಲ್ಲೂ ಇಲ್ಲ ಪಾಪ, ಅವ್ರೇನ್ ಮಾಡ್ಬೇಕು? ಇಲ್ಲ ಎಲ್ಲಿಂದ ತರಬೇಕು ಹೆಸರು, ಅಥವಾ ಅವ್ರಿಗೆ ನೆನಪಿರ್ಲಿಲ್ಲ ಅಂತ ಇಟ್ಕೊಂಡು ತಕ್ಷಣ ಹೇಳಿದ್ರು ಅಠರಾಜಿತ್ ಅಂತ ಹೇಳ್ಬಿಟ್ರು. ಸತ್ರಾಜಿತನ ಅಪ್ಪ ಯಾರು? ಅಠರಾಜಿತ್ ಅಂತ ಹೇಳಿದ್ರು ಅಂತ. ಹಂಗ ಇನ್ನೊಂದು ಪ್ರಸಂಗದಾಗರಿ ಏನು ಅಂದ್ರೆ ಕೀಚಕನ ಅಪ್ಪ ಯಾರು ಅಂತ ಕೇಳಿರಂತ. ಗೊತ್ತಿದ್ದಿಲ್ಲ ಆಚಾರ್ಯಗೆ, ಗಾಬರಿ ಆಗ್ಬಿಡ್ತು. ಕೀಚಕನಪ್ಪ ಯಾರು? ಪಾಚಕ ಅಂತ ಹೇಳ್ಬಿಟ್ರಂತ. ಕೀಚಕನಪ್ಪ ಪಾಚಕ. ಪಾಚಕ ಅಂದ್ರೆ ಅಡಿಗೆ ಮಾಡೋ ಅಂತ ಅರ್ಥ. ಅದಕ್ಕೆ ಕೀಚಕನಪ್ಪ ಪಾಚಕ, ಸತ್ರಾಜಿತನಪ್ಪ ಅಠರಾಜಿತ. ಏನು 29-20 ಬರ್ತದ ಮುಂದಿನ. ಆಯ್ತು, ಮುಂದೆ ಹೊಂಡ್ಬೇಡ. ಅದಕ್ಕೆ ಸತ್ರಾಜಿತ ಅಂದ್ರೆ ಯಜ್ಞವನ್ನ ಗೆದ್ದವನು ಅಂತ ಅರ್ಥ. ಅಲ್ಲಿ ಸತ್ರ ಅಂದ್ರೆ ಯಜ್ಞ, ಸತ್ರಾಜಿತ ಅಂದ್ರೆ ಯಜ್ಞವನ್ನ ಗೆದ್ದವನು. ಯಾಕೆ ಯಜ್ಞವನ್ನ ಗೆದ್ದವನು ಅಂದ್ರೆ ಯಜ್ಞವನ್ನ ಹೊಂದಿದವನು ಅಂತ ಅರ್ಥ. ಇಲ್ಲಿ ಎಲ್ಲಾ ಕಡೆಗೂ ಕೂಡ ಧನಜಿತೆ, ಸ್ವರ್ಜಿತೆ, ಸತ್ರಾಜಿತೆ ಇತ್ಯಾದಿಗಳಲ್ಲಿ ಯಜ್ಞವನ್ನ ಹೊಂದಿದವನು, ಧನವನ್ನ ಹೊಂದಿದವನು, ಸ್ವರ್ಗ ಹೊಂದಿದವನು ಅಂತ ಪ್ರಯೋಗದ. ಅದರಿಂದ ಇಲ್ಲೂ ಕೂಡ ಆದಿತ್ಯಸ್ಯ ಜಯಂ ಪ್ರಾಪ್ನೋತಿ ಅಂದ್ರೆ ಸೂರ್ಯಮಂಡಲದಲ್ಲಿದ್ದ ಭಗವಂತನನ್ನ ಹೊಂದುತ್ತಾನೆ ಅನ್ನೋದಕ್ಕೆ ಹೊರತಾಗಿ ಏನರ್ಥ ಆಗಬಾರದು? ಗೆದ್ದ ಅಂತ ಅರ್ಥ ಮಾಡಬಾರದು. ಸರಿ, ಮುಗೀತು. ಇನ್ನೊಂದು ಸ್ವಾರಸ್ಯ. ಈಗ ಏನಿನ್ನೊಂದು ಸ್ವಾರಸ್ಯ ಅಂತಂದ್ರೆ, ಈಗ ಕೇಶವಾದಿ ರೂಪೇಣ ಲಲಾಟಾದಿಷು ಸ್ಥಿತೇ ಇತ ಏಕವಿಂಶ ಇತ್ಯುಚ್ಯತೆ. ಹೌದು, ಅವ 21ನೇದವ ಹೆಂಗಾಗ್ತಾನ ಅಂತ ಪ್ರಶ್ನೆ ನಮಗೆ. ಅಂದ್ರೆ 21ನೇದು ಕಲ್ಕಿ ಅಂತ ಹೇಳ್ಬೇಕಾದ್ರೆ ಅವ ಹೆಂಗ್ 21ನೇದವ ಆಗ್ತಾನ ಅಂದ್ರೆ ಇನ್ನೊಂದು ರೀತಿಯಿಂದ ಹೇಳ್ತೀವಿ ಅಂತ ಶುರು ಮಾಡ್ತಾರೆ. ಇನ್ನೊಂದು ರೀತಿಯಿಂದ ಶುರು ಮಾಡ್ತೀವಿ ಅಂದ್ರೆ ಏನದ ಅರ್ಥ ಅಂತಂದ್ರೆ,
ಈಗ ಶ್ರೀಮದಾಚಾರ್ಯ ಏನ್ ಮಾಡಿದ್ರು 21 ಹೆಂಗ್ ಹೇಳಿದ್ರು ಕಲ್ಕಿನ ಅಂತಂದ್ರ ಅವಾಗ ಹೇಳಿಲ್ಲ ಅವ್ರು, ನಾವು ಬರ್ಕೊಳ್ಳೋ ಕಾಲಕ್ಕೆ ಬರ್ಕೊಂಡಿದ್ವಿ ಆಯ್ತಾ. ಹೆಂಗಿತ್ತು ಅಂದ್ರೆ ಕೇಶವ ನಾರಾಯಣ ಮಾಧವ ಗೋವಿಂದ ಅನ್ನೋರು ಚೈತ್ರ ವೈಶಾಖ ಮತ್ತ ಜ್ಯೇಷ್ಠ ಆಷಾಢ ಅಂತ ಮಾಸಗಳಲ್ಲಿ ಹೇಳ್ಕೊಂಡು ಬಂದು ಕರೆಕ್ಟ್ ಬಂದಿತ್ತು ತಿಳಿದಿತ್ತಿಲ್ಲೋ. ಕೇಶವಾದಿ 12, ಆಮೇಲೆ ಮತ್ಸ್ಯ ಕೂರ್ಮ ವರಾಹ ನರಸಿಂಹ ವಾಮನ ಭಾರ್ಗವ ರಾಘವ ಕೃಷ್ಣ ಕಲ್ಕಿ ನಾರಾಯಣ ಹಿಂಗ ಬಂದಿತ್ತು. 21 22 ಬಂದಿತ್ತು ಅಲ್ಲಿ. ನಾರಾಯಣ ಎರಡ್ ಸಲ ಬರ್ತಾನೆ, ಅದಕ್ಕೆ ಬರೋಬ್ಬರಿ ಆಯ್ತು. ಅಲ್ಲಿ ಪ್ರಶ್ನೆ ಏನು ಅಂದ್ರೆ ಈಗ ಶ್ರೀಮದಾಚಾರ್ಯ ಮತ್ತೊಂದು ಹೊಸ ತೆಗೆದ್ರು. ಏನ್ ಹೊಸ ತೆಗೆದ್ರು ಅಂದ್ರೆ ಕೇಶವಾದಿ ರೂಪೇಣ ಲಲಾಟಾದಿಶು ಸ್ಥಿತೇ ಅಂದ್ರ ಗೋಪಿಚಂದ್ರ ತಗೊಂಡು ಕೇಶವಾಯ ನಮಃ ನಾರಾಯಣಾಯ ನಮಃ ಮಾಧವಾಯ ನಮಃ ಗೋವಿಂದಾಯ ನಮಃ ಅಂತ ಹಚ್ಚಿಕೊಳ್ತೀರಲ್ಲ, ಈ ಕೇಶವಾದಿ 12 ರೂಪಗಳು ನಿಮ್ಮ ದೇಹದ ಒಂದೊಂದು ಭಾಗದಲ್ಲಿ ನಾಮ ಹಚ್ಚಿಕೊಂಡಾಗ ತದಂತರ್ಗತವಾಗಿದ ಆ 12 ರೂಪಗಳನ್ನೂ ತಗೊಳ್ರಿ. ಅನಂತರದಲ್ಲಿ ಮುಂದೆ ಹೋಗ್ತಾ ಬಂದಂತೆ 21ನೇ ಸ್ಥಾನದಲ್ಲಿ ಕಲ್ಕಿ ಬರ್ತಾನ. ವ್ಯತ್ಯಾಸ ಇಲ್ಲ. ನೀವು ಬರ್ಕೊಳ್ಳೋ ಕಾಲಕ್ಕ ಕೇಶವಾದಿಗಳ ಕೆಳಗೇನ್ ಬರ್ಕೊಂಡಿದ್ರಿ, ಮಾಸಗಳನ್ನು ಬರ್ಕೊಂಡಿದ್ರಲ್ಲ. ಈ ಶ್ರೀಮದಾಚಾರ್ಯ ಅಂತಾರೆ ದೇಹದಲ್ಲಿ ಊರ್ಧ್ವ ಪುಂಡ್ರ ಧಾರಣ ಮಾಡೋ ಜಾಗವನ್ನು ಬರ್ಕೋಬೇಕು ಅಂತ. ಲಲಾಟಂ ಕೇಶವೇ ವಿದ್ಯಾತ್ ಹಚ್ಕೋತಿರ್ತಿರಲ್ಲ, ಕೇಶವನ್ನ ಹಚ್ಕೊಳ್ರಿ ಅಂತಿರಂಗಿಲ್ಲ. ಹಂಗ ಬರೋಬ್ಬರಿ ಆ 12 ತಿಂಗಳಿಗೆ ಇವು 12 ನಾಮ ಹಚ್ಕೊಂಡ್ರಿ ಅಂದ್ರೆ ಮುಗೀತ್ ಕೆಲಸ. ದ್ವಾದಶ ನಾಮಗಳು 2 ಊರ್ಧ್ವ ಪುಂಡ್ರಗಳ ಧರಿಸೆಂದು ಮಧ್ವಮುನಿಯ ಪೇಳಿದ 12 ನಾಮ ಹಚ್ಚಿಕೊಳ್ರಿ. ಅಲ್ಲಿಂದ ಅಂದ್ರೆ ಈಗ ಯಥಾಸ್ಥಿತಿ 21 ಕಲ್ಕಿ ರೂಪನೇ, ಅದ ಸಮಸ್ಯೆ ಇಲ್ಲೇ ಇಲ್ಲ. ಅಲ್ಲೇ ಆದ್ರಿಲ್ಲ ಸಮಸ್ಯೆ ಇಲ್ಲ. ಹೊಸ ಅಂಶ ಏನು ಅಂದ್ರೆ ಮಾಸ ನಿಯಾಮಕನಾದ ಭಗವದ್ ರೂಪೇಣ ಕೇಶವಾದಿಗಳವನು ಅವನೇ ಊರ್ಧ್ವ ಪುಂಡ್ರಕ್ಕೂ ನಿಯಾಮಕನಾಗಿದ್ದಾನೆ ಅಂತ ಶ್ರೀಮದಾಚಾರ್ಯರು ಒಂದು ಹೊಸಾದ್ ಎಂಟರ್ ಮಾಡಿದ್ರು. ಅಷ್ಟೇ ವಿಷಯ. ಸ್ಥಿತೇ ಇತಿ ಏಕವಿಂಶ ಇತ್ಯುಚ್ಯತೆ. ಚಿತ್ರಾದಿ ಯೋಗದಾತೃತ್ವಾತ್ ಮಾಸನಾಮ ಸ್ವಯಂಭರಿ ಲೋಕ ಪ್ರಕಾಶ ರೂಪತ್ವಾದ ಆದಿತ್ಯಶ್ಚ ಆದನಾದಪಾಂ. ಅವ ಚೈತ್ರ ವೈಶಾಖ ಎಲ್ಲ ಅವಂದೇ ಹೆಸರು, ದೇವರದೇ ಹೆಸರು. ಯಾಕ? ಚಿತ್ರಾದಿ ಯೋಗದ ಆತೃತ್ವಾದ. ಚಿತ್ರಾ ನಕ್ಷತ್ರಕ್ಕೂ ಹುಣ್ಣಿಮೆಗೂ ಸಂಪರ್ಕ ಆಗ್ಬೇಕು, ಚೈತ್ರ ಮಾಸ ಆಗ್ತದೆ. ವಿಶಾಖ ನಕ್ಷತ್ರಕ್ಕೂ ಹುಣ್ಣಿಮೆಗೂ ಸಂಪರ್ಕ ಆಗ್ಬೇಕು, ವೈಶಾಖ ಮಾಸ ಆಗ್ತದೆ. ಹಿಂಗ ಚೈತ್ರ ವೈಶಾಖ ಮಾಸಗಳಿಗೆಲ್ಲ ಆಯಾ ಸಂಪರ್ಕವನ್ನ ತಂದು ಕೊಡುವಂಥವನೇ ಪರಮಾತ್ಮ. ಅದರಿಂದ ಅವನಿಗೆ ಹೆಸರದು ಚೈತ್ರ ವೈಶಾಖಾದಿಗಳ ಹೆಸರು. ಮಾಸನಾಮ ಸ್ವಯಂ ಹರಿಹಿ, ಮಾಸನಾಮಗಳೂ ಅವನದ್ದೇ. ಲೋಕ ಅಂತದ ಇಲ್ಲದ ಲೋಕಂ ಜಯತಿ. ಲೋಕ ಅಂದ್ರೆ ಏನು? ಪ್ರಕಾಶ ರೂಪತ್ವ. ಪ್ರಕಾಶ ರೂಪನಾದ್ರಿಂದ ಪರಮಾತ್ಮನಿಗೆ ಲೋಕ. ಆದಿತ್ಯ ಅಂತ ಯಾಕಂದ್ರೆ ಆದನಾದ ಅಪಾಂ, ನೀರು ಕುಡಿತಾನಾದ್ರಿಂದ ದೇವರಿಗೆ ಆದಿತ್ಯ. ಬೇಸಿಗೆ ಕಾಲದಲ್ಲಿ ನೀರು ಕುಡಿತಾನಾದ್ರಿಂದ ಆದಿತ್ಯ. ಇತೀಚ ಇಲ್ಲಿಗೆ 10ನೇ ಖಂಡ ಮುಕ್ತಾಯವಾಯಿತು. ನಾವೀಗ ಕೊನೆ ಭಾಷ್ಯದಲ್ಲಿ ಓದಿದ ಹೊಸ ಅಂಶಗಳೆಷ್ಟು ಅಂದ್ರೆ ಕೇಶವಾದಿಗಳು ನಾಮಧಾರಣೆಗೆ ಬರ್ತಾರೆ. ಮಾಸ ನಿಯಾಮಕ ಭಗವದ್ ರೂಪಗಳಿಗೆ ಮಾಸದ ಹೆಸರುಗಳಿರ್ತಕ್ಕಂತಹದ್ದು ಆದಿತ್ಯ ಲೋಕ ಇತ್ಯಾದಿ ಹೆಸರುಗಳೆಲ್ಲವೂ ಪರಮಾತ್ಮನದ್ದು. ಶ್ರೀಕೃಷ್ಣ ಪರಮಸ್ತು.